ಓಕೆ, ಹಿಂದಿನ ಒಂದು ಕ್ಲಾಸ್ ಒಳಗಡೆ ನಾವು ಸಂಪೂರ್ಣವಾಗಿ ಏನ್ ಕಲ್ತಿದೀವಿ ಇವತ್ತು ಮೈಕ್ರೋಸಾಫ್ಟ್ ವರ್ಡ್ ಒಳಗಡೆ ಯಾವ ರೀತಿಯಾಗಿ ನಾವು ಪ್ರಾಜೆಕ್ಟ್ ವರ್ಕ್ ಗಳನ್ನ ಮಾಡಬಹುದು, ಯಾವ ರೀತಿಯಾಗಿ ಯಾವ ಒಂದು ಆಪ್ಷನ್ಸ್ ಗಳನ್ನ ನಾವು ಬಳಕೆ ಮಾಡಬಹುದು ಅನ್ನೋದನ್ನ ಸಂಪೂರ್ಣವಾಗಿ ನಿಮಗೆ ಒಂದು ಆನ್ಲೈನ್ ಕೋರ್ಸಿನಲ್ಲಿ ಸಂಪೂರ್ಣವಾಗಿ ಕಲಿಸ್ಕೊಡ್ತಾ ಇದ್ದಾನೆ. ಇದೇ ರೀತಿಯಾಗಿ ನೀವು ಕೂಡ ಮನೆಯಲ್ಲೇ ಕೂತ್ಕೊಂಡು ಈ ಒಂದು ಆನ್ಲೈನ್ ಕೋರ್ಸ್ಗೆ ಜಾಯಿನ್ ಆಗಿ ನೀವು ಕೂಡ ಪ್ರತಿದಿನ ಇವತ್ತು ಮನೆಯಲ್ಲೇ ಕೂತ್ಕೊಂಡು ಕಂಪ್ಯೂಟರ್ ಶಿಕ್ಷಣವನ್ನ ನಾನು ಕೂಡ ಕಲಿಯಬೇಕಾಗಿದೆ ಸರ್ ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಒಂದು ಕೋರ್ಸ್ಗೆ ಜಾಯಿನ್ ಆಗೋ ಮುಖಾಂತರ ನೀವೇನ್ ಮಾಡಬಹುದು, ಪ್ರತಿದಿನ ರಾತ್ರಿ 8 ಗಂಟೆಗೆ ನಡೆಯುವಂತಹ ಒಂದು ಕೋರ್ಸ್ಗೆ ಜಾಯಿನ್ ಆಗಿ ನೀವೇನ್ ಮಾಡಬಹುದು ಅಂದ್ರೆ ಸಂಪೂರ್ಣವಾಗಿ ಈ ಒಂದು ಕೋರ್ಸ್ ಅನ್ನ ಕಂಪ್ಲೀಟ್ ಆಗಿ ನೀವು ಸಂಪೂರ್ಣವಾಗಿ ಕಲಿಯಬಹುದು. ಜೊತೆಗೆ ಕೋರ್ಸ್ ಕಂಪ್ಲೀಟ್ ಆದ ನಂತರ ನಿಮಗೆ 1 ವರ್ಷದ ಕಂಪ್ಯೂಟರ್ ಕೋರ್ಸಿನ ಸರ್ಟಿಫಿಕೇಟ್ ಕೂಡ ಉಚಿತವಾಗಿ ನಿಮ್ಮ ಒಂದು ಮನೆ ಬಾಗಿಲಿಗೆ ನಾವು ತಲುಪಿಸ್ತಾ ಇದ್ದೇವೆ. ದಯವಿಟ್ಟು ಈ ಒಂದು ಮಾಹಿತಿಯನ್ನು ಅತಿ ಹೆಚ್ಚು ಜನರಿಗೆ ನಿಮ್ಮ ಒಂದು ಸ್ನೇಹಿತರಿಗಾಗಿರ್ಬೋದು, ಬಂಧು ಬಳಗದವರಾಗಿರ್ಬೋದು ಹೇಳೋ ಮುಖಾಂತರ, ಯಾಕಂದ್ರೆ ಬಹಳಷ್ಟು ಜನರಿಗೆ ಇವತ್ತು ಆರ್ಥಿಕ ಒಂದು ಏನೋ ಒಂದು ಟೈಮ್ ಇಲ್ಲದೆ ಇರುವುದರಿಂದ, ಹೊರಗಡೆ ಹೋಗಿ ಕಲಿಯಲಿಕ್ಕೆ ಅವಕಾಶ ಇಲ್ಲದೆ ಇರುವುದರಿಂದ ಬಹಳಷ್ಟು ಜನರಿಗೆ ಒಂದು ಅನಾನುಕೂಲ ಇದ್ದಿರತ್ತೆ. ಹಾಗಾಗಿ ನಿಮ್ಮ ಒಂದು ಮೊಬೈಲ್ ಫೋನ್ ಒಳಗಡೆ ನೀವು ಕೂಡ ಮನೆಯಲ್ಲೇ ಕೂತ್ಕೊಂಡು ಲೈವ್ ಕ್ಲಾಸ್ ಗಳನ್ನ ನೋಡಿ ಇವತ್ತು ಕಂಪ್ಯೂಟರ್ ಶಿಕ್ಷಣವನ್ನ ಸಂಪೂರ್ಣವಾಗಿ ಕಲಿಯಬಹುದು. ಹೆಂಗೆ ಜಾಯಿನ್ ಆಗ್ಬೇಕು ಸರ್ ಅಂತ ಕೇಳೋದಾದ್ರೆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಒಂದು ವಾಟ್ಸ್ಆಪ್ ಗ್ರೂಪಿನ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ. ಆ ಒಂದು ಗ್ರೂಪಿಗೆ ಜಾಯಿನ್ ಆಗೋ ಮುಖಾಂತರ ಪರ್ಸನಲ್ ಆಗಿ ನನಗೆ ಮೆಸೇಜ್ ಮಾಡಿ ಏನ್ ಮಾಡಬಹುದು, ಸಂಪೂರ್ಣವಾಗಿ ಕೋರ್ಸಿನ ಮಾಹಿತಿ ಪಡೆದುಕೊಂಡು ನೀವು ಜಾಯಿನ್ ಆಗ್ಲಿಕ್ಕೆ ಅವಕಾಶ ಇರುತ್ತೆ. ಓಕೆ, ಹಿಂದಿನ ಒಂದು ಕ್ಲಾಸ್ ಅಲ್ಲಿ ನಾವು ಸಂಪೂರ್ಣವಾಗಿ ಏನ್ ಕಲ್ತಿದೀವಪ್ಪ ಅಂದ್ರೆ ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ ಇರುವಂತಹ ಒಂದು ಆಪ್ಷನ್ಸ್ ಗಳನ್ನ ಯಾವ ರೀತಿಯಾಗಿ ಬಳಕೆ ಮಾಡಬಹುದು, ಯಾವ ರೀತಿಯಾಗಿ ಅವುಗಳನ್ನ ಬಳಸಬಹುದು ಅನ್ನೋದನ್ನ ಸಂಪೂರ್ಣವಾಗಿ ಕಲ್ತಿದ್ದೀವಿ. ಓಕೆ, ಸಂಪೂರ್ಣವಾಗಿ ನಾವೇನ್ ಮಾಡ್ಬೇಕಾಗುತ್ತೆ, ಸ್ಟಾರ್ಟ್ ಒಳಗೆ ಹೋಗಿ ಇಲ್ಲಿಂದ ಏನ್ ಮಾಡಬೇಕು, ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಎಲ್ಲರ ಕಂಪ್ಯೂಟರ್ ಮತ್ತೆ ಎಲ್ಲಾ ಲ್ಯಾಪ್ಟಾಪ್ ಒಳಗೂ ಕೂಡ ಈ ಒಂದು ಸಾಫ್ಟ್ವೇರ್ ಇರ್ತದೆ. ಯಾರು ಕೂಡ ಗಾಬರಿ ಆಗಕ್ ಹೋಗ್ಬೇಡ್ರಿ. ಈ ಸಾಫ್ಟ್ವೇರ್ ಎಲ್ಲಿ ಸಿಗ್ತದೆ ಅನ್ರಿ ಸರ್, ಹೆಂಗ್ ಓಪನ್ ಮಾಡ್ಬೇಕ್ರಿ ಅಂತ ಗಾಬರಿ ಆಗಕ್ ಹೋಗ್ಬೇಡ್ರಿ. ಎಲ್ಲಾ ಕಡೆ ಈ ಒಂದು ಸಾಫ್ಟ್ವೇರ್ ಸಿಗ್ತದೆ ಎಲ್ಲಾ ಕಂಪ್ಯೂಟರ್ ಒಳಗ. ಓಕೆ, ಇದರ ಮೇಲೆ ಒಂದು ಟಕ್ ಅಂತ ಕ್ಲಿಕ್ ಮಾಡಿದ್ರೆ ಸಂಪೂರ್ಣವಾಗಿ ನಿಮ್ಮ ಒಂದು ಕಂಪ್ಯೂಟರ್ ಒಳಗೆ ಏನ್ ಓಪನ್ ಆಗ್ತದ, ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಒಂದು ಸಾಫ್ಟ್ವೇರ್ ಸಂಪೂರ್ಣವಾಗಿ ಚಾಲು ಆಗ್ಬಿಡ್ತದ. ಆಗ್ಯದ ಇದರ ಒಳಗೆ ನಾವೇನ್ ಮಾಡಿವಿ, ಏನೇನ್ ಕಲ್ತೀವಪ್ಪ ಅಂದ್ರೆ ಹೋಮ್ ಒಂದು ಟ್ಯಾಬ್ ಅಲ್ಲಿ ಇರುವಂತ ಇವೆಲ್ಲವನ್ನು ಕೂಡ ಹೆಂಗೆ ಕೆಲಸ ಮಾಡ್ತಾವ, ಇವುಗಳನ್ನ ಹೆಂಗ ಉಪಯೋಗಿಸ್ಕೋಬೇಕು, ಏನೆಲ್ಲ ಕೆಲಸಗಳನ್ನ ಮಾಡ್ಲಿಕ್ಕೆ ನಮಗೆ ಬರುತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಿದೀವಿ. ಅದೇ ರೀತಿಯಾಗಿ ನಾವು ಇವತ್ತು ನೋಡಬೇಕಾಗಿದೆ, ಇಲ್ಲಿ ಇನ್ಸರ್ಟ್ ಅಲ್ಲಿ ಇರುವಂತ ಕೆಲವೊಂದು ಯಾವ್ದು ಪೇಜ್ ಕವರ್ ಅಂತಿದೆ, ಬ್ಲಾಂಕ್ ಪೇಜ್ ಇದೆ, ಬ್ರೇಕ್ ಪೇಜ್ ಇದೆ, ಇಲ್ಲಿಂದ ಟೇಬಲ್ಸ್ ಅಂತ ಇದೆ. ಈ ಸಂಪೂರ್ಣವಾಗಿ ಇನ್ಸರ್ಟ್ ಅಲ್ಲಿ ಇರುವಂತ ಇವೆಲ್ಲ ಆಪ್ಷನ್ಸ್ ಗಳನ್ನ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕಲಿಬೇಕಾಗಿದೆ. ದಯವಿಟ್ಟು ಯಾರು ಕೂಡ ಡಿಸ್ಟರ್ಬೆನ್ಸ್ ಮಾಡಲಾರದೆ ಸಮಾಧಾನದಿಂದ ವಿಡಿಯೋನ ಶಾಂತ ರೀತಿಯಿಂದ ಕೇಳ್ಕೊಂಡು ನೋಟ್ಬುಕ್ ಒಂದು ಪೆನ್ ತಗೊಂಡು ಯಾವ ಒಂದು ಆಪ್ಷನ್ಸ್ ಅನ್ನ ಎಲ್ಲಿ ಹೋಗಿ ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನೀವು ಸ್ವಲ್ಪ ನೋಟ್ಸ್ ಅನ್ನ ಮಾಡ್ತಾ ಹೋದ್ರೆ ನಿಮಗೆ ಬಹಳಷ್ಟು ಉಪಯೋಗಕ್ಕೆ ಬರುತ್ತೆ. ಯಾಕಂದ್ರೆ ಬಹಳಷ್ಟು ವಿಧಾನಗಳ ಇರೋದ್ರಿಂದ ಮನುಷ್ಯನಿಗೆ ಕನ್ಫ್ಯೂಸ್ ಆಗುವಂತ ಸ್ವಭಾವ ಎಲ್ಲರಿಗೂ ಕೂಡ ಇದ್ದಿರತ್ತೆ. ಹಾಗಾಗಿ ಅದನ್ನ ಸರಿಯಾಗಿ ನೋಟ್ ಮಾಡ್ಕೊಂಡು ಸಮಾಧಾನದಿಂದ ವಿಡಿಯೋನ ನೋಡ್ತಾ ಹೋಗಿ ಕಂಪ್ಲೀಟ್ ಆಗಿ ಗೊತ್ತಾಗ್ತದ. ಓಕೆ, ನಾನೇನ್ ಮಾಡ್ತಾ ಇದ್ದೀನಿ, ಮೊದಲಿಗೆ ಇನ್ಸರ್ಟ್ ಮೆನು ಅಂತ ಹೇಳ್ತೀವಿ. ಇದು ಹೋಮ್ ಪೇಜ್ ಅಲ್ಲಿ ಇರುವಂತಹ ಇವೆಲ್ಲ ಮೆನುಗಳು ಕೂಡ ಸಂಪೂರ್ಣವಾಗಿ ಹೇಳಿದ್ದೇನೆ. ಸರ್ ನಮಗೆ ಗೊತ್ತೇ ಇಲ್ಲ ಸರ್, ಇವತ್ತೇ ನಾವು ಜಾಯಿನ್ ಆಗಿವಂತ ಗಾಬರಿ ಆಗ್ಬೇಡ್ರಿ. ಇದರೆಲ್ಲ ವಿಡಿಯೋಸ್ ಗಳ ಲಿಂಕ್ ಕೂಡ ನಾನು ನಿಮ್ಗೆ ಎಲ್ಲನೂ ಕೂಡ ಹಿಂದಿನ ಒಂದು ಕ್ಲಾಸಿನ ವಿಡಿಯೋಸ್ ಗಳ ಲಿಂಕ್ ಕೂಡ ಕೊಡ್ತೇನೆ, ಸಂಪೂರ್ಣವಾಗಿ ನೀವು ಕಲಿಬಹುದು. ಓಕೆ, ನಾವು ಇನ್ಸರ್ಟ್ ಒಂದು ಮೆನು ಅಲ್ಲಿ ಇರುವಂತಹ ಒಂದು ಕವರ್ ಪೇಜ್ ಅಂತ ಕಾಣಿಸ್ತಾ ಇದೆ, ಬ್ಲಾಂಕ್ ಪೇಜ್ ಕಾಣಿಸ್ತಾ ಇದೆ, ಬ್ರೇಕ್ ಪೇಜ್ ಇದೆ, ಇಲ್ಲಿಂದ ಟೇಬಲ್ಸ್ ಇದೆ. ಇವೆಲ್ಲ ಏನ್ ಕೆಲಸ ಮಾಡ್ತಾವ್ರಿ ಸರ್ ಅನ್ನೋದನ್ನ ನಾವು ನೋಡ್ಬೇಕಾಗಿದೆ. ಹೌದಾ, ಮೊದಲಿಗೆ ಈ ಒಂದು ಕವರ್ ಪೇಜ್ ಅನ್ನ ನಾವು ನೋಡಿದಾಗ ಏನ್ ಮಾಡ್ತಾ ಇದ್ದೀನಿ, ಈ ಒಂದು ಕವರ್ ಪೇಜ್ ಮೇಲೆ ಕ್ಲಿಕ್ ಮಾಡಿದಾಗ ಅಂದ್ರೆ ನಮಗೆ ಬೇಕಾಗಿರುವಂತಹ ಒಂದು ಕವರ್ ಪೇಜ್ ಗಳನ್ನ ನೀವೇನ್ ಮಾಡಬಹುದು, ರೆಡಿಮೇಡ್ ಕವರ್ ಪೇಜ್ ಗಳನ್ನ ನೀವು ಇಲ್ಲಿಂದಾನೆ ತಗೋಬಹುದು. ನೋಡಿ, ನಾನು ಇದರ ಮೇಲೆ ಕ್ಲಿಕ್ ಮಾಡ್ತೀನಿ, ಆಟೋಮೆಟಿಕ್ ಆಗಿ ಈ ರೀತಿಯಾಗಿರುವಂತಹ ಒಂದು ಪೇಜ್ ನಮ್ಗೆ ಆಟೋಮೆಟಿಕ್ ಆಗಿ ತಯಾರಾಗಿ ಬಂದ್ಬಿಡ್ತದ. ತಿಳಕತನ ಹೇಳೋದು ನೋಡ್ರಿ, ಇಲ್ಲಿ ಸಂಪೂರ್ಣವಾಗಿ ತಯಾರಾಗಿ ಏನಾಗ್ತಾ ಇದೆ, ಈ ರೀತಿಯಾಗಿ ಒಂದು ಡೈರೆಕ್ಟ್ ಆಗಿ ಒಂದು ಪೇಜ್ ಬಂದಿರ್ತದೆ. ಗೊತ್ತಾಗ್ತಿದ್ಯಾ? ಇದನ್ನ ಜೂಮ್ ಔಟ್ ಮಾಡ್ತೀನಿ ನಾನು, ಸ್ವಲ್ಪ ಇದನ್ನ ದೊಡ್ಡ ಮಾಡ್ಕೊಂಡು ಇಲ್ಲಿಂದ ಸಾನ್ ಮಾಡ್ಕೋತೀನಿ, ಅವಾಗ ನಿಮ್ಗೆ ಸಂಪೂರ್ಣವಾಗಿ ಕಾಣಿಸ್ತದ. ನೋಡ್ಬೋದು ಇಲ್ಲಿಂದ ಸಂಪೂರ್ಣವಾಗಿ ನನಗೆ ಈ ರೀತಿಯಾಗಿ ಒಂದು ಪೇಜ್ ಕವರ್ ಅನ್ನ ತಗೊಂಡಿದ್ದೇನೆ. ನಿಮ್ಗೆ ಇದೇ ರೀತಿಯಾಗಿ ಡಿಸೈನ್ ಮಾಡೋದು ಕಷ್ಟ ಆಗಿತ್ತು ಅಂದ್ರೆ ನೀವೇನ್ ಮಾಡಬಹುದು, ಡೈರೆಕ್ಟ್ ಆಗಿ ಪೇಜ್ ಕವರ್ ಮೇಲೆ ಹೋಗಿ ನಿಮ್ಗೆ ಯಾವ ರೀತಿಯಾಗಿ ಪೇಜ್ ಗಳ ಬೇಕೋ ಆ ರೀತಿಯಾದಂತಹ ಒಂದು ಪೇಜ್ ಗಳನ್ನ ನೀವು ಡೈರೆಕ್ಟ್ ಆಗಿ ಇಲ್ಲಿಂದಾನೆ ತಗೋಬಹುದು. ಗೊತ್ತಾಗ್ತಿದ್ಯಾ? ಓಕೆ, ನನ್ಗೆ ಸರ್ ಇದು ಬೇಕಾಗಿದೆ, ತಗೋರಿ, ಯಾವ್ದು ಬೇಕು ಅದನ್ನು ತಗೋರು. ನೋಡಬಹುದು ಈ ರೀತಿಯಾಗಿರುವಂತಹ ಒಂದು ಪೇಜ್ಗಳು ಕೂಡ ನಮ್ಗೆ ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಇಲ್ಲಿಂದ ಇಯರ್ ಅಂತ ಹಾಕೊಳ್ಳಿ. ನೀವು ಇದನ್ನ ನೋಡಿರ್ತೀರಿ, ಡೈರಿಗಳು ಕೂಡ ನೋಡಿರ್ತೀರಿ, ಇದೇ ರೀತಿಯಾಗಿ ಮಾಡಿರ್ತಾರೆ. ಮೇಲ್ಗಡೆ ಇಯರ್ ಅಂತ ಹಾಕೊಳ್ಳಿ, ಕೆಳಗಡೆ ಟೈಪ್ಸ್ ಡಾಕ್ಯುಮೆಂಟ್ಸ್ ಟೈಟಲ್ ಅಂತ ಹಾಕೊಳ್ಳಿ, ಕೆಳಗಡೆ ಏನು ವಿಷಯ ಇದೆ ಅದನ್ನು ಸಂಪೂರ್ಣವಾಗಿ ಬರ್ಕೊಂಡು ಒಂದು ಪೇಜ್ ಕವರ್ ಅನ್ನ ನೀವು ಸಂಪೂರ್ಣವಾಗಿ ತಯಾರು ಮಾಡ್ಕೋಬಹುದು. ಅಂದ್ರೆ ರೆಡಿಮೇಡ್ ಸಿಗ್ತಾವ್, ಮಾಡಿದ್ದೇ ಸಿಗ್ತಾವ್, ಸುಮ್ಮನೆ ಉಂಡು ಬಿಡೋದು ಹೋಗಿ. ಗೊತ್ತಾಗ್ತದ, ಅಡಿಗೆ ಮಾಡ್ದಂಗಿದು ಮಾಡಿ ಇಟ್ಟಿರ್ತಾರ, ಹೋಗಿ ತಿನ್ಬೇಕು ನಾವು ಅಟ್ಟೆ. ಗೊತ್ತಾಗ್ತದ. ಇದೇ ರೀತಿಯಾಗಿ ನೀವು ಕೂಡ ತಯಾರು ಮಾಡಬಹುದು. ಗೊತ್ತಾಗ್ತದ ಹೆಂಗ್ ತಯಾರು ಮಾಡ್ಬೇಕು ಅನ್ನೋದನ್ನ ಹಿಂದಿನ ಕ್ಲಾಸ್ ಒಳಗೆ ಹೇಳ್ಕೊಟ್ಟಿನಿ. ಗೊತ್ತಾಗ್ತದ? ಓಕೆ, ಥ್ಯಾಂಕ್ ಯು. ಮ್ಯೂಟ್ ಮಾಡ್ಕೋರಿ, ಎಲ್ಲರೂ ಮ್ಯೂಟ್ ಮಾಡ್ರಿ, ವಾಯ್ಸ್ ಕೇಳಿಸ್ ಬರ್ತದ, ಬೇರೆದವ್ರು ಡಿಸ್ಟರ್ಬ್ ಆಗ್ಬಾರ್ದು.
ಓಕೆ, ಸಂಪೂರ್ಣವಾಗಿ ನಾವೇನ್ ಮಾಡಬಹುದು, ರೆಡಿಮೇಡ್ ಒಂದು ಪೇಜ್ ಗಳನ್ನ ಸಂಪೂರ್ಣವಾಗಿ ತಯಾರು ಮಾಡಿರುವಂತಹ ಪೇಜ್ ಗಳು ಎಲ್ಲಿ ಸಿಗ್ತಾವ ಅಂದ್ರೆ ನಮಗ ಇನ್ಸರ್ಟ್ ಮೆನು ಒಳಗೆ ಹೋಗಿ ಏನ್ ಮಾಡ್ಬೇಕ್ರೆ ಪೇಜ್ ಕವರ್ ಅಂತ ಸಿಗ್ತಾ ಇರ್ತಾವ. ಇದ್ರೊಳಗ ಬಹಳಷ್ಟು ಪೇಜ್ ಕವರ್ಗಳು ಇರ್ತಾವ. ನಿಮಗೆ ಯಾವ್ದು ಬೇಕಾ ನಿಮ್ಮ ಮನಸ್ಸಿಗೆ ಇಷ್ಟ ಆಗಿರುವಂತ ಪೇಜ್ ಒಂದು ಕವರ್ ಗಳನ್ನ ಸಂಪೂರ್ಣವಾಗಿ ತಗೋಬಹುದು. ಸರ್ ಬೇಕಾಗಿಲ್ಲ ರೀ ನನಗಂದ್ರೆ ರಿಮೂವ್ ಅಂತ ನೀವು ಕೆಳಗಡೆ ಕಾಣಿಸಿರ್ತದೆ ಕರೆಂಟ್ ಕವರ್ ಪೇಜ್ ಬ್ಯಾಡ್ ಆಗ್ಯದ ತೆಗೆದು ಬಿಡ್ರಿ, ಸಂಪೂರ್ಣ ಹೋಗ್ಬಿಡ್ತದೆ ಸ್ವಚ್ಛ. ಗೊತ್ತಾಯ್ತು, ಹಾಕೋದು ಗೊತ್ತಾಯ್ತು ಮತ್ತೆ ತೆಗಿಯೋದು ಗೊತ್ತಾಯ್ತು. ಅಂದ್ರೆ ರೆಡಿಮೇಡ್ ಇರುವಂತ ಪೇಜ್ ಕವರ್ ಗಳನ್ನ ನೀವು ಸಂಪೂರ್ಣವಾಗಿ ಇಲ್ಲಿಂದ ನೋಡ್ಲಿಕ್ಕೆ ಮತ್ತೆ ತೆಗಿಲಿಕ್ಕೆ ಕೂಡ ಅವಕಾಶ ಇದ್ದಿರತ್ತೆ. ಜೊತೆಗೆ ಇಲ್ಲಿಂದ ಬ್ಲಾಂಕ್ ಪೇಜ್ ಕಾಣಿಸ್ತಾ ಇದೆಯಲ್ಲ ಸರ್, ಇದೇನ್ರಿ ಬ್ಲಾಂಕ್ ಪೇಜ್ ಅಂತೇಳಿ. ಓಕೆ, ನಾನೇನ್ ಮಾಡ್ತೀನಿ, ಈ ಒಂದು ಪೇಜ್ ಅನ್ನ ಸ್ವಲ್ಪ ಜೂಮ್ ಮಾಡ್ಕೋತೀನಿ. ಓಕೆ, ಹಿಂದಿನ ದಿನ ನಾನೇನ್ ಹೇಳಿದೆ ನಿಮ್ಗೆ, ಟೈಪ್ ಮಾಡಲಾರ್ದೇನೆ ಡೈರೆಕ್ಟ್ ಆಗಿ ಒಂದು ಫಾರ್ಮುಲಾ ಹಾಕೊಂಡು ಅಕ್ಷರಗಳ ಆಟೋಮೆಟಿಕ್ ಆಗಿ ಟೈಪ್ ಆಗಿರುವಂತ ಒಂದು ನೋಟ್ಸ್ ಅನ್ನ ಹೆಂಗೆ ತಗೋಬೇಕಂದ್ರೆ ಹಿಂದಿನ ಒಂದು ಕ್ಲಾಸ್ ಒಳಗೆ ಹೇಳಿದ್ದೆ. ಮೊದಲು ಏನ್ ಮಾಡಬೇಕು, ಈಸ್ ಈಕ್ವಲ್ ಟು, ಯಾಕಂದ್ರೆ ಟೈಪ್ ಮಾಡೋದು ಬೇಕಾಗಿಲ್ಲ ನನಗೆ, ಡೈರೆಕ್ಟ್ ಆಗಿ ನಾನು ಟೈಪ್ ಮಾಡಿರುವಂತ ಅಕ್ಷರಗಳನ್ನೇ ತಗೋತೀನಿ. ನೋಡ್ರಿ, ಮೊದಲು ಏನ್ ಮಾಡ್ತೀನಿ, ಈಸ್ ಈಕ್ವಲ್ ಟು ಅಂತ ಫಾರ್ಮುಲಾ ಹಾಕ್ತೀನಿ, RAND ರೆಂಡ್ ಅಂತ ಬರೆದು ಬ್ರಾಕೆಟ್ ಕಂಪ್ಲೀಟ್ ಮಾಡ್ಕೊಂಡು ಮತ್ತೆ ಕ್ಲೋಸ್ ಬ್ರಾಕೆಟ್ ಮಾಡ್ತೀನಿ. ಈ ರೀತಿಯಾಗಿ ಬರ್ಕೋಬೇಕು, ಸೂತ್ರ ಇದು. ಓಕೆ, ಬರ್ದವನು ಎಂಟರ್ ಮಾಡ್ತಿದ್ದಾನೆ, ಏನಾಗ್ತದೆ ನೋಡ್ರಿ, ಆಟೋಮೆಟಿಕ್ ಆಗಿ ಕೆಲವೊಂದಿಷ್ಟು ಪ್ಯಾರಾಗ್ರಾಫ್ಸ್ ಗಳು ಬರ್ದಿರುವಂತ ರೆಡಿಮೇಡ್ ಆಗಿ ಸಿಕ್ಬಿಡ್ತಾವ. ಗೊತ್ತಾಗ್ತದ ಸರ್, ಬಹಳ ಬಂದವ್ರಿಗೆ ಇಷ್ಟೊಂದು ಬೇಕಾಗಿಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ, ಕೆಳಗಡೆ ಎಲ್ಲ ಸೆಲೆಕ್ಷನ್ ಮಾಡಿ ಡಿಲೀಟ್ ಮಾಡ್ಕೋತೀನಿ. ಯಾಕಂದ್ರೆ ಬಹಳಷ್ಟು ಬಂದಿತ್ತು, ಒಂದು ಪೇಜ್ ಒಳಗೆ ಸಾಕು ನನಗೆ ಬಂದ್ರೆ. ಓಕೆ, ಇದನ್ನ ಸ್ವಲ್ಪ ನಾನು ಏನ್ ಮಾಡಿದೆ, ಈ ಒಂದು ಪೇಜ್ ಮೇಲ್ಗಡೆ ತಗೊಳ್ಳಿಕ್ಕೆ ಮತ್ತೆ ಇಲ್ಲಿಂದ ಸ್ಲೈಡರ್ ಅಂತ ನಾವು ಹೇಳ್ತೀವಿ, ಮೇಲ್ಗಡೆ ಕೆಳಗಡೆ ಸರಿಸಬಹುದು. ಓಕೆ, ಮನೇನ ಕಿಟಕಿ ಸರಸ್ದಂಗಿದು, ಗೊತ್ತಾಗ್ತದ. ಓಕೆ, ಈ ರೀತಿಯಾಗಿ ನಾನು ಏನ್ ಮಾಡಿದೆ, ಒಂದು ಪೇಜ್ ಒಳಗ ಬರೆದು ಇಟ್ಕೊಂಡಿನಿ. ಹೌದಾ, ಈ ರೀತಿಯಾಗಿ ಸ್ವಲ್ಪ ಸಣ್ಣ ಮಾಡಿ ತೋರಿಸ್ತೀನಿ ನಿಮ್ಗೆ. ಓಕೆ, ಇಷ್ಟಿರ್ಲಿ, ಕಾಣಿಸ್ತದ ಹೌದಿಲ್ಲ. ಓಕೆ, ಏನ್ ಮಾಡ್ತಾ ಇದ್ದೇನೆ, ಈ ರೀತಿಯಾಗಿ ನಾನು ಏನ್ ಮಾಡಿದೆ, ಒಂದು ಪೇಜ್ ಒಳಗ ಒಂದು ಕಂಪನಿ ಒಳಗ ಒಂದು ಯಾವುದೋ ಒಂದು ಆಫೀಸ್ ಒಳಗ ಕೆಲಸ ಮಾಡಾಕತ್ತೀನಿ. ಅವಾಗ ಸಡನ್ ಆಗಿ ಬಂದು ಏನ್ ಹೇಳ್ತಾರ ಅವರು, ಏನ್ ಹೇಳ್ತಾರಪ್ಪ ಅಂದ್ರೆ, ನೋಡಪ್ಪ ತಮ್ಮ, ಈ ರೀತಿಯಾಗಿ ಒಂದು ಪೇಜ್ ಒಳಗೆ ಬರ್ದಿಯಲ್ಲ, ಕಂಪ್ಲೀಟ್ ನನಗೆ ಪೇಜ್ ಒಳಗೆ ಬೇಕಾಗಿಲ್ಲ. ಈ ಒಂದು ಅಂದ್ರೆ ಇಲ್ಲಿಂದ ಏನ್ ಆಫ್ ಯುವರ್ ಡಾಕ್ಯುಮೆಂಟ್ಸ್ ಇದೆಯಲ್ಲ, ಇನ್ನಿಂದ ಇನ್ನೊಂದು ಪೇಜ್ ಒಳಗೆ ಬರ್ಬೇಕಾಗ್ಯದ ನನಗ, ಅದೇ ಹೆಂಗ್ ಮಾಡ್ಬೇಕು ಅಂತೇಳಿ ಹೇಳಿರ್ತಾರ. ಸಪೋಸ್ ಇದ್ರೊಳಗ ಪೇಜ್ ಕಟ್ ಹಾಕ್ಬೇಕು ಅಂತ ಹೇಳ್ತಾರ, ಏನೋ ಒಂಥರ ಹೇಳಿಬಿಡ್ತಾರೆ. ಯಾಕಂದ್ರೆ ಅವ್ರ ಕೈಯಾಗ ಕೆಲಸ ಮಾಡ್ತಿರ್ತೀವಿ, ಅವ್ರ ಮನಸ್ಸಿಗೆ ಬಂದಾಗ ನಮಗೆ ದುಡಿಸ್ಕೋತಾರಪ್ಪ. ಗೊತ್ತಾಗ್ತದ. ಹಂಗಾಗಿ ಇದು ಬ್ಲಾಂಕ್ ಪೇಜ್ ಅಂದ್ರ ನಾವೇನ್ ಮಾಡಿದೀವಿ, ಇದು ಒಂದೇ ಪೇಜ್ ಅನ್ನ ನಾನು ತಗೊಂಡಿದ್ದೀನಿ. ಹೌದಾ, ರಿಕ್ವೈರ್ಮೆಂಟ್ ಏನಾಗ್ತದ, ಇನ್ನೊಂದು ಪೇಜ್ ಅನ್ನ ತಗೋಬೇಕಾಗಿತ್ತು. ನೋಡ್ರಿ, ಈಗ ಈ ಒಂದೇ ಪೇಜ್ ಬಂದದ, ಆಟೋಮೆಟಿಕ್ ಆಗಿ ಒಂದೇ ಪೇಜ್ ಬರ್ತದ, ಅದು ಸ್ಟಾರ್ಟಿಂಗ್ ಹಿಡ್ದ. ಈಗ ಇನ್ನೊಂದು ಪೇಜ್ ಬೇಕಾಗಿದೆ ಅಂದ್ರೆ ಹೆಂಗ್ ಮಾಡ್ಬೇಕ್ರಿ ಸರ್ ಅಂತ ನಿಮ್ಗೂ ಕೂಡ ಅನಿಸ್ಬೋದು. ಹೆಂಗ್ ಮಾಡ್ಬೇಕ್ರಿ, ಇನ್ನೊಂದು ಪೇಜ್ ತಗೋಬೇಕಂದ್ರೆ ನಾವು ಏನ್ ಮಾಡ್ಬೇಕು, ಇದ್ರೊಳಗ ಹೆಂಗ್ ತಗೋಬೇಕು, ಇದ್ರೊಳಗ ಒಂದೇ ಪೇಜ್ ಅದ, ಇನ್ನೊಂದು ಪೇಜ್ ಬೇಕಾಗಿದೆ ಇದರ ಜೊತೆಗೆ ಅಂದ್ರೆ ನೀವು ಇಲ್ಲಿ ಬ್ಲಾಂಕ್ ಪೇಜ್ ಮೇಲೆ ಕ್ಲಿಕ್ ಮಾಡ್ಬೇಕು. ಅವಾಗ ಇನ್ನೊಂದು ಪೇಜ್ ಹೊಸದಾಗಿ ನಿಮ್ಗೆ ಇಲ್ಲಿ ತಯಾರಾಗ್ಬಿಡ್ತದ. ನೋಡಿ, ನಾನು ಬ್ಲಾಂಕ್ ಪೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ, ಇನ್ನೊಂದು ಪೇಜ್ ಬರ್ತದ. ಇನ್ನು ಬಹಳಷ್ಟು ಪೇಜ್ ಬೇಕಾಗ್ಯವ್ರಿ, ಟಕ್ 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 ಕ್ಲಿಕ್ ಮಾಡ್ರಿ, ಎಷ್ಟು ಪೇಜ್ ಬೇಕು ಅಷ್ಟು ಪೇಜ್ ತಗೋಬಹುದು. ನೀವು ಸುಮ್ಮ ಕ್ಲಿಕ್ ಮಾಡ್ಕೊತ ಹೋಗೋದ. ನೋಡಿ, ಬಹಳಷ್ಟು ಪೇಜ್ ಬಂದವ. ಏನ್ ಸರ್ ಇದ್ರೊಳಗೆ ಎರಡೇ ಕಾಣಿಸಕತ್ತಾವಲ್ರಿ, ನೀವು ಭಾಳ ಹೇಳಿರಿ, ಸುಳ್ಳು ಹೇಳಕತ್ತೀರತ್ತ ಅನಿಸ್ಬೋದು. ಏನ್ ಮಾಡ್ಬೇಕು, ಕೆಳಗಡೆ ಜೂಮ್ ಸ್ಲೈಡರ್ ಇರ್ತದ, ಇದಕ್ಕೆ ಸ್ವಲ್ಪ ಸಣ್ಣದ ಜೂಮ್ ಮಾಡ್ತೀನಿ ನಾನು. ನೋಡಿ, ಈಗ ಇಷ್ಟೆಲ್ಲ ಪೇಜ್ ಗಳನ್ನ ತಗೊಂಡಿನಿ. ಮತ್ತೆ ನಾನು ಸಪೋಸ್ ಬ್ಲಾಂಕ್ ಪೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ರಿ, ಮತ್ತೆ ಪೇಜ್ ಬರ್ತಿತ್ತು. ಎಲ್ಲ ಖಾಲಿ ಪೇಜ್ ಗಳು ತಗೊಳಕತ್ತೀನಿ ನಾನು. ಹಿಂಗ ಖಾಲಿ ಪೇಜ್ ಗಳನ್ನ ನೀವೇನ್ ಮಾಡಬಹುದು, ಬ್ಲಾಂಕ್ ಪೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದೇ ಪೇಜ್ ಬಂದಿರ್ತದ. ಹಿಂಗ ನಿಮಗೆ ಎಷ್ಟು ಪೇಜ್ ಬೇಕಾಗ್ಯಾವಲ್ಲ ಅಷ್ಟು ಪೇಜ್ ನೀವು ಸಂಪೂರ್ಣವಾಗಿ ಮೈಕ್ರೋಸಾಫ್ಟ್ ವರ್ಡ್ ಒಳಗ ತಗೊಳ್ಳಿಕ್ಕೆ ಅವಕಾಶ ಇದ್ದಿರ್ತದ ಅನ್ನೋದು ಕೂಡ ನಾವಿಲ್ಲಿ ಸಂಪೂರ್ಣವಾಗಿ ನೋಡಬಹುದು. ಗೊತ್ತಾಗ್ತಿದ್ಯಾ? ಓಕೆ, ಒಂದೇ ಸೆಕೆಂಡ್, ನಾನು ಮತ್ತೆ ಯಾರೆಲ್ಲ ಜಾಯ್ನ್ ಆಗಿದ್ದಾರೆ ಅಂತ ನೋಡ್ತಾ ಇದ್ದೀನಿ. ಯಾಕೆಂದ್ರೆ ಆಗ್ಲೇ ಕೆಲವೊಬ್ಬರಿಗೆ ರಿಮೂವ್ ಮಾಡ್ಕೊಂಡಿದೆ, ಮತ್ತೆ ವಾಪಸ್ ಅವ್ರು ಜಾಯ್ನ್ ಆಗಿದ್ದಾರೆ ಅಂದ್ರೆ ಅವರಿಗೆ ಸಂಪೂರ್ಣವಾಗಿ ತೆಗೆದು ಬಿಡೋಣ. ಯಾಕಂದ್ರೆ 2 days ಇಂದ ಹೇಳ್ಕೊಟ್ಟಿದೆ, ಹಂಗಾಗಿ ಜಾಯ್ನ್ ಮತ್ತೆ ವಾಪಸ್ ಅದೇ ರೀತಿಯಾಗಿ ಜಾಯ್ನ್ ಆಗ್ತಾ ಇದ್ರು. ಜೊತೆಗೆ ಇವತ್ತೆಲ್ಲ ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದಾರೆ, ದಯವಿಟ್ಟು ನಾಳೆ ಕೂಡ ಕ್ಲಾಸ್ ಅನ್ನ ಕಲಿಬೇಕಾಗಿದೆ ಸರ್. ನಾ ಎಲ್ಲಾ ವಿಡಿಯೋಸ್ ಗಳನ್ನ ಮನ್ಯಾಗ ಕೂತ್ ಕಂಪ್ಯೂಟರ್ ಕಲಿಬೇಕಾಗಿದೆ ಅಂದ್ರೆ ಈ ಒಂದು ಕೋರ್ಸಿನ ಫೀಸ್ ಅನ್ನ ಪೇ ಮಾಡ್ಬೇಕಾಗ್ತದ, ರೊಕ್ಕ ಕೊಡಬೇಕಾಗ್ತದ. ಪುಕ್ಷಾಟಿ ಕಲ್ಸಾಕತ್ತಿಲ್ಲ ನಾ ಇಲ್ಲಿ, ಗೊತ್ತಾಗ್ತದ. ನಾ ಏನು ಸಿದ್ದರಾಮಯ್ಯನ ಮೊಮ್ಮಗನೂ ಅಲ್ಲ ಮಗನೂ ಅಲ್ಲ, ಹೌದಿಲ್ರಿ? ಯಾಕಂದ್ರೆ ಫ್ರೀ ಆಗಿ ಎಲ್ಲಿದ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಂಗಾಗಿ ನೀವು ಕೂಡ ಕೇದಾರ್ಲಿಂಗ್ ಅನ್ನೋರು ಕೂಡ ಹಿಂದಿನ ಒಂದು ದಿನಗಳಲ್ಲಿ ಕ್ಲಾಸಿಗೆ ಜಾಯ್ನ್ ಆಗಿದ್ರು, ಇವತ್ತು ಕೂಡ ಜಾಯ್ನ್ ಆಗಿದ್ದಾರೆ. ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ, ಮುಂದಿನ ಒಂದು ಕ್ಲಾಸಿಗೆ ನೀವು ಜಾಯ್ನ್ ಆಗ್ಬೇಕಾಗಿತ್ತು ಅಂದ್ರೆ ಕಡ್ಡಾಯವಾಗಿ ಪ್ರವೇಶವನ್ನ ಪಡೆದುಕೊಂಡು ನೀವು ಕಡ್ಡಾಯವಾಗಿ ಜಾಯ್ನ್ ಆಗ್ಲಿಕ್ಕೆ ಅವಕಾಶ ಇರುತ್ತೆ. ಇವಾಗ ನಿಮಗೆ ಇಲ್ಲಿಂದ ಸಂಪೂರ್ಣವಾಗಿ ರಿಮೂವ್ ಮಾಡ್ತಾ ಇದ್ದೇನೆ, ದಯವಿಟ್ಟು ಕ್ಷಮೆ ಇರಬೇಕು. ಓಕೆ, ನಾನು ಸಂಪೂರ್ಣವಾಗಿ ಏನ್ ಮಾಡ್ತಾ ಇದ್ದೀನಿ, ಈಗ ಕೇದಾರ್ಲಿಂಗ್ ಒಳಗೆ ಏನ್ ಮಾಡ್ತಾ ಇದ್ದೀನಪ್ಪ, ರಿಮೂವ್ ವೇಟಿಂಗ್ ರೂಮ್ ಒಳಗಡೆ ಸಂಪೂರ್ಣವಾಗಿ ಇಟ್ಬಿಡ್ತೇನೆ. ಯಾಕಂದ್ರೆ ಹಿಂದಿನ ದಿನ ಜಾಯ್ನ್ ಆಗಿರೋರು. ಓಕೆ, ಈಗ ಏನ್ ಮಾಡ್ಕೊಂಡ್ಬಿಡೋಣ, ಸಂಪೂರ್ಣವಾಗಿ ನಮ್ಮ ಒಂದು ಸೆಕ್ಯೂರಿಟಿ ಕೀಸ್ ಅನ್ನ ನಾನು ಸಂಪೂರ್ಣವಾಗಿ ಅಪ್ಲೈ ಮಾಡಿಬಿಡ್ತೀನಿ. ಓಕೆ, ಸಂಪೂರ್ಣವಾಗಿ ಏನ್ ಮಾಡ್ಕೊಂಡೆ, ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ. ಏನ್ ಮಾಡಿದೆ, ಸಂಪೂರ್ಣವಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಯಾರಿಗೂ ಕೂಡ ಈ ಒಳಗಡೆ ಜಾಯ್ನ್ ಆಗ್ಲಿಕ್ಕೆ ಅವಕಾಶ ಇರಲ್ಲ. ಇವಾಗ ಎಷ್ಟು ಜನ ಜಾಯ್ನ್ ಇದ್ದೀರೋ ಅಷ್ಟೇ ಜನರಿಗೆ ಅವಕಾಶ ಇದ್ದಿರ್ತದೆ. ಓಕೆ, ನಾನು ಕ್ಲೋಸ್ ಮಾಡ್ಕೋತೀನಿ. ಓಕೆ, ನಿಮ್ಗೂ ಕೂಡ ಹೇಳ್ಕೊಡ್ತಾ ಇದ್ದೆ, ನೀವು ಇವತ್ತೇನು ಜಾಯ್ನ್ ಆಗಿದ್ದೀರಿ, ನಾಳೆ ಜಾಯ್ನ್ ಆಗ್ಲಿಕ್ಕೆ ಅವಕಾಶ ಇರಲ್ಲ ಪಾಪ. ಗೊತ್ತಾಗ್ತಿದ್ಯಾ? ಯಾಕಂದ್ರೆ ಉಚಿತವಾಗಿ ಹಿಂಗೆ ನೋಡ್ಕೋತ ಹೋದ್ರೆ ನಾನು ಹಿಂಗೆ ಹೇಳ್ಕೊತ ಹೋಗಿ ಹೊಂಟು ಬಿಡ್ಬೇಕಾಗ್ತದೆ. ಯಾಕೆ ಸುಮ್ಮನೆ ಅಲ್ಲಿ ಇಲ್ಲಿ ರೊಕ್ಕ ಖರ್ಚು ಮಾಡ್ಕೊಂಡು ತಿರುಗಾಡ್ತಿರ್ತಿ, ಇದು ಏನಾಗ್ತದೆ, ಕಂಪ್ಯೂಟರ್ ಕಲಿತೀರಿ ಅಂತ ತೊಡೆ ರೊಕ್ಕ ಕೊಟ್ರೆ ಏನು ಗಂಟು ಹೋಗ್ತದೆ, ಹೌದಿಲ್ಲ? ಓಕೆ, ನಿಮ್ದು ಏನು ಹೋಗ್ತದೆ
ಗೊತ್ತಿಲ್ಲ, ಕ್ಲಾಸ್ ಕಂಟಿನ್ಯೂ ಮಾಡೋಣ. ಓಕೆ, ನಾನೇನ್ ಮಾಡ್ಕೊಂಡೆ, ಸಂಪೂರ್ಣವಾಗಿ ಈ ರೀತಿಯಾಗಿ ನಾವು ಪೇಜ್ ಗಳನ್ನ ಸಂಪೂರ್ಣವಾಗಿ ತಗೋತಾ ಇದೀವಿ. ಹೌದಾ, ಈ ಸರ್ ಬ್ಲಾಂಕ್ ಪೇಜ್ ತಗೊಳ್ಳೋದು ಗೊತ್ತಾಯ್ತು, ಈ ಪೇಜ್ ಗಳನ್ನ ತೆಗಿಬೇಕು ಹೆಂಗ್ರಿ ಅಂತ ನಾವು ನೋಡ್ತೀವಿ. ಹೌದಾ, ಹೆಂಗೆ ತೆಗಿಯೋದು? ಈಗ ಬ್ಲಾಂಕ್ ಪೇಜ್ ಗಳನ್ನ ತಗೊಳ್ಳೋದು ಗೊತ್ತಾಯ್ತು, ತೆಗಿಬೇಕು ಹೆಂಗಂದ್ರೆ ಸಂಪೂರ್ಣವಾಗಿ ಮೌಸ್ ಇಂದ ಈ ರೀತಿಯಾಗಿ ಜಗಬೇಕು, ಕೆಳಗಡೆ ಸೆಲೆಕ್ಷನ್ ಮಾಡ್ಕೋಬೇಕು. ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡಿ ಏನ್ ಮಾಡ್ಬೇಕು, ಡಿಲೀಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಂಪೂರ್ಣವಾಗಿ ಡಿಲೀಟ್ ಆಗ್ಬಿಡ್ತದೆ. ಮತ್ತೆ ಇವೆರಡು ಈ ಮೌಸ್ ಇಂದ ಜಗ್ರಿ ಸೆಲೆಕ್ಷನ್ ಆಗ್ತಾವ, ಮತ್ತೆ ಡಿಲೀಟ್ ಮಾಡ್ರಿ, ಸಂಪೂರ್ಣವಾಗಿ ಡಿಲೀಟ್ ಆಗ್ಲಿಕ್ಕೆ ಶುರು ಆಗ್ತಾವ. ಗೊತ್ತಾಗ್ತದೆ. ಮತ್ತೆ ಇನ್ನೊಂದು ಪೇಜ್ ಉಳಿದ ಅದಕ್ಕೂ ಕೂಡ ಸಂಪೂರ್ಣವಾಗಿ ಈ ರೀತಿಯಾಗಿ ಡಿಲೀಟ್ ಮಾಡ್ಕೊಂಡು ಇದನ್ನೇ ನೀವೇನ್ ಮಾಡ್ಬೇಕು, ಸ್ವಲ್ಪ ಜೂಮ್ ಮಾಡ್ಕೊರಿ. ಸಂಪೂರ್ಣವಾಗಿ ನಮ್ಮ ಪೇಜ್ ಏನಾಯ್ತು, ಒಂದೇ ಪೇಜ್ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ. ಗೊತ್ತಾಗ್ತಿದೆ? ಇದನ್ನೇನಾಯ್ತು, ಬ್ಲಾಂಕ್ ಪೇಜ್ ಏನಾಯ್ತು, ಪೇಜ್ ಗಳನ್ನ ಹೊಸ ಪೇಜ್ ಗಳನ್ನ ತಗೊಳ್ಳಿಕ್ಕೆ ಯೂಸ್ ಮಾಡ್ತಾ ಇದೀವಿ. ಗೊತ್ತಾಗ್ತಿದೆ? ಇನ್ನೊಂದು ಬ್ರೇಕ್ ಪೇಜ್ ಅಂತ ಬರ್ತಾ ಇದೆ. ಇದೇನ್ ಕೆಲಸ ಮಾಡ್ತದ್ರಿ ಸರ್? ಮತ್ತೆ ಬ್ರೇಕ್ ಪೇಜ್ ಅಂತ ಬರ್ತಲ್ಲ, ಏನ್ ಕೆಲಸ ಮಾಡ್ತದ ಇದು? ಸಪೋಸ್ ನಾನು ಇಲ್ಲಿ ಒಂದು ಕರ್ಸರ್ ನಾನು ಕೆಳಗಡೆ ಎಂಟರ್ ಇಟ್ಕೊಂಡು ಇಲ್ಲಿಂದ ಇಲ್ಲಿಂದ ಏನ್ ಮಾಡ್ತಾ ಇದೀವಿ, ಪೇಜ್ ಬ್ರೇಕ್ ಅಂತ ಕಾಣಿಸ್ತಾ ಇದೆ. ಓಕೆ, ಇದರ ಮೇಲೆ ನಾನು ಕ್ಲಿಕ್ ಅನ್ನ ಮಾಡ್ಕೋತೀನಿ. ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ, ಮತ್ತೆ ಹೊಸ ಪೇಜ್ ಬರಕತ್ತದಲ್ಲ. ಇದೇನು ಹೊಸದ್ ಹೇಳತ್ತೀರಿ ಸರ್? ಅಲ್ಲಿನೂ ಹೇಳಿದ್ರಿ, ಮತ್ತೆ ಇದನ್ನು ಹಂಗೆ ಕೆಲಸ ಮಾಡಕತ್ತಿತ್ತಲ್ಲ, ಸುಮ್ಮನೆ ಟೈಮ್ ಪಾಸ್ ಮಾಡತ್ತೀರಿ ನಮ್ಮ ಜೊತೆ ಅನಿಸ್ಬೋದು ನಿಮ್ಗೆ. ಯಾಕಂದ್ರೆ ನಾನು ಏನ್ ಮಾಡ್ತಾ, ಇಲ್ಲಿ ಬ್ರೇಕ್ ಪೇಜ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ, ಹಂಗೆ ಪೇಜ್ಗಳು ಬರಕತ್ತಾವ ನೋಡ್ರಿ. ಆಗಲೇ ಬ್ಲಾಂಕ್ ಪೇಜ್ ಮೇಲೂ ಕ್ಲಿಕ್ ಮಾಡಿದ್ರೆ ಹಂಗೆ ಬಂದಿದ್ದು, ಬ್ರೇಕ್ ಪೇಜ್ ಮೇಲೆ ಕ್ಲಿಕ್ ಮಾಡಿದಾಗ ಹಂಗೆ ಬರಕತ್ತಾವ. ಯಾಕೆ ಎರಡೆರಡು ಆಪ್ಷನ್ಸ್ ಯಾಕೆ ಕೊಟ್ರಿ ಇಲ್ಲಿ? ಕನ್ಫ್ಯೂಸ್ ನೋಡ್ರಿ. ನಾನು ಜೂಮ್ ಔಟ್ ಸ್ಟಾರ್ಟ್ ಮಾಡ್ತೀನಿ ನೋಡಿ, ಇಲ್ಲಿನೂ ಕೂಡ ಹಂಗೆ ಬರಕತ್ತದ. ಬ್ಲಾಂಕ್ ಪೇಜ್ ಕ್ಲಿಕ್ ಮಾಡ್ರೆ ಅಲ್ಲಿನೂ ಹಂಗೆ ಬರ್ತದ, ಪೇಜ್ ಬ್ರೇಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಹಂಗೆ ಬರಕತ್ತದ. ಎರಡಕ್ಕೂ ವ್ಯತ್ಯಾಸ ಇಲ್ಲಿ ಗೊತ್ತೇ ಆಗಕತ್ತಿಲ್ಲ ಅಲ್ರಿ ಸರ್ ಅಂತೇಳಿ ನಿಮಗೊಂದು ಭಾವಿಸ್ಬೋದು. ಹೌದಿಲ್ಲ? ಇವು ಎರಡಕ್ಕೂ ಕೂಡ ವ್ಯತ್ಯಾಸ ಇದ್ದಿರ್ತದೆ. ಸುಮ್ಮನೆ ಕೊಟ್ಟಿಲ್ಲ ಅವ್ರ ಕಂಪ್ಯೂಟರ್ ಒಳಗ ಏನಿರ್ತದ ಅಂತ ವ್ಯತ್ಯಾಸ. ಇದನ್ನ ಡಿಲೀಟ್ ಮಾಡ್ಬೇಕಿಲ್ಲ, ಈಗ ಮೌಸ್ ಇಂದ ಹಿಡಿದು ಹಿಂಗೆ ಎಳಿಬೇಕು, ಹಿಂಗ ಇಲ್ಲಿ ತನ ಎಳಿಬೇಕು, ಡಿಲೀಟ್ ಬಟನ್ ಒತ್ತರಿ, ಡಿಲೀಟ್ ಆಗ್ತದೆ. ಮತ್ತೆ ಎರಡು ಸೆಲೆಕ್ಷನ್ ಮಾಡಿ ಬ್ಯಾಕ್ ಪೇಜ್ ಒತ್ತರಿ, ಮತ್ತೆ ಇದನ್ನ ಬ್ಯಾಕ್ ಪೇಜ್ ಡಿಲೀಟ್ ಒತ್ತರಿ, ಸಂಪೂರ್ಣವಾಗಿ ಹೋಗ್ಬಿಡ್ತದೆ. ಓಕೆ, ಪೇಜ್ ಗಳನ್ನ ತೆಗಿಯೋದು ಗೊತ್ತಾಯ್ತು. ಮತ್ತೆ ನಾನು ಇದನ್ನು ಸ್ವಲ್ಪ ಜೂಮ್ ಮಾಡ್ಕೋತೀನಿ. ಓಕೆ, ಸಂಪೂರ್ಣವಾಗಿ ಈ ರೀತಿಯಾಗಿ ಜೂಮ್ ಆಯ್ತು. ಬ್ರೇಕ್ ಪೇಜ್ ಏನ್ ಕೆಲಸ ಮಾಡಕತ್ತದ ಅಂದ್ರೆ, ನೀವು ಒಂದು ಕಂಪನಿಯಾಗ ಕೆಲಸ ಮಾಡ್ತೀರ, ಅವನ್ ಹೇಳ್ತಾನ ಇವು 3 ಪ್ಯಾರಾಗ್ರಾಫ್ ಒಳಗೆ ಒಂದು ಪೇಜ್ ಒಳಗೆ ಇರ್ಬೇಕು ತಮ್ಮ, ಇಲ್ಲಿಂದ ಇನ್ನೊಂದು ಪೇಜ್ ಒಳಗೆ ಬರ್ಬೇಕು ನನಗೆ ಸೆಂಟೆನ್ಸ್ ಅಂತ ಹೇಳ್ತಾನವ. ಅವಾಗ ನಾವೇನ್ ಮಾಡ್ಬೇಕಾಗ್ತದ, ಏನು ಮರ ಮೊದಲೇ ಹೇಳ್ಬೇಕಿಲ್ಲ, ಇವಿಷ್ಟೆಲ್ಲ ಬರ್ದಾದ್ಮೇಲೆ ಹೇಳಕತ್ತ ನೋಡ ಅಂತೇಳಿ ಸಿಟ್ಟು ಬರ್ತದ ನಮ್ಗೆ. ಹೌದಿಲ್ಲ? ಅವಾಗ ಅವ್ರು ಏನ್ ಹೇಳತ್ತಾರ, ಈ ಪೇಜ್ ಒಳಗೆ ಏನ್ ಸೆಂಟೆನ್ಸ್ ಕಂಪ್ಲೀಟ್ ಬರ್ದಿಯಲ್ಲ, ನನ್ಗ ಈ ಪೇಜ್ ಒಳಗ ಇಷ್ಟೇ ಬೇಕಾಗಿದೆ, ಎಷ್ಟು ಬೇಕಾಗಿದೆ ಈ ಪೇಜ್ ಒಳಗ ನೋಡ್ರಿ, ಎಂಟರ್ ಮಾಡ್ತೀನಿ. ಈ ಒಂದು ಪೂರ್ತಿ ಪೇಜ್ ಒಳಗ ಇವು 3 ಸೆಂಟೆನ್ಸ್ ಬರ್ಬೇಕು, ಈ ಕೆಳಗಡೆ ಇರುವಂತ ಸೆಂಟೆನ್ಸ್ ಇನ್ನೊಂದು ಪೇಜ್ ಒಳಗೆ ಬರ್ಬೇಕಾಗ್ಯದ ಅಂತ ಹೇಳಕತ್ತಾರ ಅವರು. ಅವಾಗ ಹೆಂಗ್ ತಗೋಬೇಕು, ಅದಕ್ಕೆ ನಾನು ವಾಪಸ್ ಅಲ್ಲೇ ತಗೊಂಡು ಹೋಗ್ತೇನೆ. ಇದಕ್ಕೆ ಮೊದಲು ಹೆಂಗಿತ್ತು ಹಂಗೆ ಮಾಡ್ಕೋತೀನಿ. ಓಕೆ, ಅವಾಗ ಹೆಂಗ್ ಮಾಡ್ಬೇಕಂದ್ರೆ ಅವ್ರು ಎಲ್ಲಿಂದ ಹೇಳ್ತಾರೆ, ನೀವೇನ್ ಮಾಡ್ಬೇಕು, ಇಲ್ಲ ಇಲ್ಲಿಂದ ನನ್ಗೆ ಒಂದು ಪೇಜ್ ಒಳಗೆ ಬೇಕು, ಯು ಕ್ಯಾನ್ ಯೂಸ್ ದಿಸ್ ಅಂತ ಇದೆಯಲ್ಲ, ಇದು ಇನ್ನೊಂದು ಪೇಜ್ ಒಳಗೆ ಬರ್ಬೇಕಾಗ್ಯದ್ರಿ ಅಂದ್ರೆ ಏನ್ ಮಾಡ್ಬೇಕಂದ್ರೆ ನೀವು ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು, ಓಕೆ, ಏನ್ ಮಾಡ್ಬೇಕು, ಇದರ ಮೇಲೆ ಜಸ್ಟ್ ಏನ್ ಮಾಡ್ಬೇಕು, ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಏನ್ ಮಾಡ್ಬೇಕು, ನೀವು ಇದನ್ನ ಬ್ರೇಕ್ ಪೇಜ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕಾಗ್ತದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನಾನೇನ್ ಮಾಡ್ತೀನಿ, ಬ್ರೇಕ್ ಪೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸಂಪೂರ್ಣವಾಗಿ ಇನ್ನೊಂದು ಪೇಜ್ ಒಳಗ ಆ ಒಂದು ಅಕ್ಷರಗಳು ಸಂಪೂರ್ಣವಾಗಿ ಬಂದ್ಬಿಡ್ತಾವ. ವ್ಯತ್ಯಾಸ ಗೊತ್ತಾಗುತ್ತದೆ. ಹೌದಿಲ್ಲ? ಏನ್ ಮಾಡ್ಬೋದು ನಾವು ಈ ರೀತಿಯಾಗಿ, ಏನ್ ಮಾಡ್ಬೋದು ಅಂದ್ರೆ ಏನ್ ಮಾಡ್ಬೋದಪ್ಪ, ಈ ರೀತಿಯಾಗಿ ನಾವು ಏನ್ ಮಾಡ್ಬೋದು, ಸಂಪೂರ್ಣವಾಗಿ ಜಾಯಿನ್ ಆಗ್ಬೋದು. ಅಂದ್ರೆ 2 ಪೇಜ್ ಗಳನ್ನ ಸಂಪೂರ್ಣವಾಗಿ ತಗೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ ಅಂತ ಹೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡ್ಬೋದು. ಗೊತ್ತಾಗ್ತಿದ್ಯಾ? ಮತ್ತೆ ನಾವು ಇನ್ನೊಂದು ಸರ್ತಿನೂ ಕೂಡ ನೋಡಿದಾಗ, ಸಪೋಸ್ ಇನ್ನೂ ಯಾರಾದ್ರೂ ಜಾಯ್ನ್ ಆಗಿದ್ದಾರ, ಮತ್ತೆ ನೋಡೋಣ ಸಂಪೂರ್ಣವಾಗಿ. ಓಕೆ, ಸಂಪೂರ್ಣವಾಗಿ ನಾವೇನ್ ಮಾಡಿದೀವಿ, ಬ್ರೇಕ್ ಪೇಜ್ ಮೇಲೆ ಹೋದಾಗ ನಮ್ಗೆ ಎಲ್ಲಿಂದ ಬೇಕು ಅಲ್ಲಿಂದ, ಸರ್ ಇಲ್ಲಿಂದ ಇನ್ನೊಂದು ಪೇಜ್ ಬರ್ಬೇಕಾಗಿದ್ರೆ ಅಂದ್ರೆ ನೀವೇನ್ ಮಾಡ್ಬೇಕು, ಕರ್ಸರ್ ಅಲ್ಲಿ ಇಟ್ಕೋಬೇಕು, ಎಲ್ಲಿ ಹೋಗಿ ಬ್ರೇಕ್ ಪೇಜ್ ಮೇಲೆ ಕ್ಲಿಕ್ ಮಾಡಬೇಕು, ಇನ್ನೊಂದು ಪೇಜ್ ಒಳಗೆ ಆ ಒಂದು ಸೆಂಟೆನ್ಸ್ ಸಂಪೂರ್ಣವಾಗಿ ಬಂದ್ಬಿಡ್ತದೆ. ಗೊತ್ತಾಯ್ತಿಲ್ಲ? ಈಗ ಬ್ಲಾಂಕ್ ಪೇಜಿಗೆ ಮತ್ತೆ ಬ್ರೇಕ್ ಪೇಜಿಗೆ ಇರುವಂತ ವ್ಯತ್ಯಾಸ ಗೊತ್ತಾಗಿದ್ದಿಲ್ಲ ರೀ. ಯಾಕಂದ್ರೆ ಆಗ್ಲೇ ನಾವು ಮಾಡಿದಾಗ ಸುಮ್ಮನೆ ಒಂದು ಪೇಜ್ ತಗೋತಾ ಇದೀವಿ. ಈಗ ಪೇಜ್ ಅನ್ನ ಬ್ಲಾಂಕ್, ಸರ್ ಇಲ್ಲಿಂದ ಇನ್ನೊಂದು ಪೇಜ್ ಒಳಗೆ ಬೇಕು ನನಗೆ ಅಂದ್ರೆ ಕರ್ಸರ್ ಅಲ್ಲಿ ಇಟ್ಕೋರಿ, ಬ್ರೇಕ್ ಪೇಜ್ ಮೇಲೆ ಕ್ಲಿಕ್ ಮಾಡ್ರಿ, ಅಲ್ಲಿಂದಾನೆ ಒಂದು ಸೆಂಟೆನ್ಸ್ ಒಂದು ಪೇಜ್ ಅಲ್ಲಿ ಸಂಪೂರ್ಣವಾಗಿ ರೆಡಿ ಆಗ್ಬಿಡ್ತದೆ. ಪೇಜ್ ಸ್ವಲ್ಪ ಸಣ್ಣ ಮಾಡ್ಕೋರಿ, ಗೊತ್ತಾಗ್ತದೆ ನಿಮ್ಗೆ. ನೋಡ್ರಿ, ಈ ರೀತಿಯಾಗಿ ನಾನು ಏನ್ ಮಾಡಿದೆ, ಒಂದೇ ಪೇಜ್ ಅಲ್ಲಿ ಇರುವಂತಹ ಸೆಂಟೆನ್ಸ್ ಗಳನ್ನ ಬ್ರೇಕ್ ಪೇಜ್ ಮೇಲೆ ಕ್ಲಿಕ್ ಮಾಡಿದಾಗ ಎಲ್ಲಿಂದ ಯಾವ ಸೆಂಟೆನ್ಸ್ ಒಂದೊಂದು ಪೇಜ್ ಒಳಗೆ ಬೇಕೋ ಈ ರೀತಿಯಾಗಿ ನಾನು ಏನ್ ಮಾಡಿದ್ದೀನಿ, ಸಂಪೂರ್ಣವಾಗಿ ತಗೊಂಡು ಬಂದಿದ್ದೀನಿ. ತಿಳಿಯಕತ್ತಾನೆ ಹೇಳೋದ? ಅದಕ್ಕೋಸ್ಕರ ನಾವು ಕವರ್ ಪೇಜ್ ಅಂದ್ರೆ ಒಂದು ರೆಡಿಮೇಡ್ ಕವರ್ ಅನ್ನ ತಗೋಬಹುದು, ಬ್ಲಾಂಕ್ ಪೇಜ್ ಅಂದ್ರೆ ಒಂದು ವೈಟ್ ಪೇಜ್ ಅನ್ನ ತಗೋಬಹುದು, ಬ್ರೇಕ್ ಪೇಜ್ ಅಂದ್ರೆ ನಾವು ಬರ್ದಿರುವಂತ, ನಾವು ಕೆಲಸ ಮಾಡಿರುವಂತಹ ಪೇಜ್ ಒಳಗಡೆ ಕಟ್ ಮಾಡ್ಕೊಳ್ಳೋದು. ಅಂದ್ರೆ ಅಲ್ಲಿಂದಾನೆ ಇನ್ನೊಂದು ಪೇಜ್ ಬೇಕು ಅಂದ್ರೆ ನಾವು ಕಟ್ ಮಾಡ್ಕೊಂಡು ಒಂದು ಪೇಜಸ್ ಗಳನ್ನ ತಗೊಳ್ಳಿಕ್ಕೆ ನಾವೇನ್ ಮಾಡ್ತೀವಿ, ಇದನ್ನ ಸಂಪೂರ್ಣವಾಗಿ ಬಳಕೆಯನ್ನ ಮಾಡ್ತಾ ಇರ್ತೀವಿ. ಗೊತ್ತಾಗ್ತಿದ್ಯಾ? ಓಕೆ, ಮತ್ತೆ ನಾವು ನೋಡಿದಾಗ ಇಲ್ಲಿಂದ ಬ್ರೇಕ್ ಪೇಜ್ ಅಂತ ಕಾಣಿಸ್ತಾ ಇದೆ, ಟೇಬಲ್ಸ್ ಅಂತ ಬರ್ತಾ ಇದೆ ಮುಂದ್ಗಡೆ. ಏನ್ ಸರ್ ಇದು ಟೇಬಲ್ಸ್? ಇದಕ್ಕೆ ಸಂಪೂರ್ಣವಾಗಿ ತೆಗೆದ್ಬಿಡೋಣ. ಟೇಬಲ್ ಇಸ್ ವೆರಿ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್ ಅದ. ಓಕೆ, ಏನಿದು, ನಾನು ಇದಕ್ಕೆ ಸ್ವಲ್ಪ ಜೂಮ್ ಮಾಡ್ಕೋತೀನಿ.
ಸಂಪೂರ್ಣವಾಗಿ ಜೂಮ್ ಮಾಡ್ಕೋತೀನಿ. ಜೂಮ್ ಮಾಡಿದ ನಂತರ ಏನ್ ಸರ್ ಇದು ಟೇಬಲ್ ಅಂತೇಳಿ ಕೂಡ ನಿಮಗೂ ಕೂಡ ಕನ್ಫ್ಯೂಸ್ ಆಗ್ಬೋದು. ಓಕೆ, ಟೇಬಲ್ಸ್ ಅಂತ ಬರ್ತಾ ಇದೆ. ಟೇಬಲ್ಸ್ ಒಳಗೆ ಟೇಬಲ್ಸ್ ಅಂದ್ರೆ ಮನೆಯನ್ ಟೇಬಲ್ ಅಲ್ಲ, ಕುರ್ಚಿ ಗಿರ್ಚಿ ಅನ್ಕೋತ್ ಕೂತಿರಿ. ಮತ್ತ ನಾನೇನ್ ಮಾಡ್ತೀನಿ, ಇದಕ್ಕೆ ಸಂಪೂರ್ಣವಾಗಿ ತೆಗೆದ್ ಬಿಡ್ಲೆ, ಸಂಪೂರ್ಣವಾಗಿ ತೆಗೆದ್ ಬಿಡ್ತೀನಿ, ಇಲ್ಲಿಂದ ಡಿಲೀಟ್ ಮಾಡ್ಕೋತೀನಿ. ಓಕೆ, ಸಂಪೂರ್ಣವಾಗಿ ಡಿಲೀಟ್, ಖಾಲಿ ಪೇಜ್ ಅಂದ್ರೆ ತಗೊಂಡಿನಿ. ಹೌದಾ, ಈಗ ಏನ್ ಮಾಡ್ಬೇಕಾಗ್ಯದ, ಟೇಬಲ್ಸ್ ಮೇಲೆ ಹೋಗಿ ನಾನು ಏನ್ ಮಾಡ್ಬೇಕಾಗ್ಯದ, ಇಲ್ಲಿ ನೋಡ್ರಿ, ಇನ್ಸರ್ಟ್ ಟೇಬಲ್ ಅಂದ್ರೆ ಇದ್ರೊಳಗಿರುವಂತ ರೋ ಮತ್ತೆ ಟೇಬಲ್ಸ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಇಲ್ಲಿ ಬರುವಂತ ಕಾಲಮ್ಸ್ ಮತ್ತೆ ರೋ ಅಂತ ನಾವು ಕೂಡ ಸಂಪೂರ್ಣವಾಗಿ ಕರಿತೀವಿ. ನೋಡಿ, ಈ ರೀತಿಯಾಗಿ ನಾವು ತಗೊಂಡೇವ ಅಂದ್ರೆ ಇದ್ರೊಳಗ ಎಷ್ಟು ಕಾಲಮ್ಗಳನ್ನ ನೋಡ್ಲಿಕ್ಕೆ ಸಿಗುತ್ತೆ ನಮ್ಗೆ, 2 ಕಾಲಮ್ಗಳ. ಅಂದ್ರೆ ಹಿಂಗ್ ಉದ್ದುದ್ ಬರೋದಕ್ಕ ಕಾಲಮ್ ಅಂತ ಹೇಳ್ತೀವಿ, ಅಡ್ಡ ಬರೋದಕ್ಕ ನಾವು ರೋ ಅಂತ ಕರಿತೀವಿ. ಗೊತ್ತಾಗ್ತದ? ಅಂದ್ರೆ ಉದ್ದ ಬಂದು ಅಂದ್ರೆ ಕಾಲಮ್, ಅಡ್ಡ ಬಂದು ಅಂದ್ರೆ ರೋ. ಅಂದ್ರೆ ಇದ್ರೊಳಗೆ ಎಷ್ಟು ಕಾಲಮ್ ಅದಾವ, 1 2 ಕಾಲಮ್ಗಳದಾವ. ರೋಗಳು ಎಷ್ಟು ಅದಾವಪ್ಪ ಅಂದ್ರೆ 1 2 3 4 5 6 7 8 ರೋಗಳನ್ನ ನಾವು ತಗೊಂಡಿದ್ದೀವಿ. ಅಂದ್ರೆ ದಿಸ್ ಈಸ್ ಫಾರ್ ದ ಅಡ್ಡ ಬರುವಂತದಕ್ಕೆ ರೋ ಅಂತ ಹೇಳ್ತೀವಿ. ಹಿಂಗ್ ಉದ್ದುದ್ ಬಂದು ಅಂದ್ರೆ ಅದಕ್ಕೆ ಕಾಲಮ್ಸ್ ಅಂತ ನಾವು ಕರಿಬೇಕಾಗ್ತದ. ಓಕೆ, ಸಂಪೂರ್ಣವಾಗಿ ಇದನ್ನ ಡಿಲೀಟ್ ಮಾಡ್ಕೋತೀನಿ. ಓಕೆ, ಏನ್ ನೋಡ್ತಾ ಇದೀವಿ, ಇಲ್ಲಿಂದ ಇನ್ಸರ್ಟ್ ಪೇಜ್ ಒಳಗಡೆ ನಾವು ನೋಡ್ತಾ ಇದೀವಿ. ಇನ್ಸರ್ಟ್ ಪೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೇಬಲ್ಸ್ ಅಂತ ಬರ್ತಾ ಇರತ್ತೆ. ಯಾವುದು, ಇಲ್ಲಿಂದ ಟೇಬಲ್ಸ್ ಅಂತ ನಾವು ತಗೊಂಡಾಗ ಈ ಟೇಬಲ್ಸ್ ಒಳಗಡೆ ಎಷ್ಟು ಕೊಟ್ಟಿರ್ತಾರಪ್ಪ ಟೇಬಲ್ಸ್ ಅಂದ್ರೆ, ನೀವು ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡಿದಾಗ ನೋಡಬಹುದು. ಈ ರೀತಿಯಾಗಿ ನಾವು ಟೇಬಲ್ಸ್ ಗಳನ್ನ ತಗೋಬಹುದು. ಇಷ್ಟೇ ಕೊಟ್ಟಿರುವಂತದ್ದು ಇದರೊಳಗ 8x10 ಟೇಬಲ್ಸ್ ಗಳನ್ನ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಅಂದ್ರೆ ಕಂಪ್ಯೂಟರ್ ಒಳಗಡೆ ಡೈರೆಕ್ಟ್ ಆಗಿ ಇಷ್ಟು ಟೇಬಲ್ ಗಳನ್ನ ತಗೊಳ್ಳಿಕ್ಕೆ ಅವಕಾಶ ಇರುತ್ತೆ. ಇದಕ್ಕಿಂತ ಜಾಸ್ತಿನೂ ತಗೊಳ್ಳಿಕ್ಕೂ ಕೂಡ ಸಂಪೂರ್ಣವಾದಂತ ಒಂದು ಅವಕಾಶ ಕೂಡ ಇದ್ದಿರುತ್ತೆ. ಅಂದ್ರೆ ಟೇಬಲ್ಸ್ ಗಳನ್ನ ಹಾಕ್ಬೇಕಾಗಿತ್ತು ಅಂದ್ರೆ ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಇನ್ಸರ್ಟ್ ಒಳಗೆ ಹೋಗಿ ಟೇಬಲ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿರುವಂತ, ಅಂದ್ರೆ ಇಲ್ಲಿ ಕೊಟ್ಟಿರುವಂತ ಒಂದು ಡೆಮೋದಲ್ಲಿ ಇರುವಂತ ಟೇಬಲ್ಸ್ ಗಳನ್ನ ನಿಮ್ಗೆ ಎಷ್ಟು ಬೇಕು ಅಷ್ಟು ಒಂದು ಟೇಬಲ್ಸ್ ಗಳನ್ನ ಸೆಲೆಕ್ಷನ್ ಮಾಡ್ಕೋಬಹುದು. ಏನು, ನಿಮ್ಗೆ ಎಷ್ಟು ಟೇಬಲ್ಸ್ ಗಳ ಹಾಕ್ಬೇಕಾಗಿದೆಯೋ ಅಷ್ಟು ಟೇಬಲ್ಸ್ ಗಳನ್ನ ಮೇಲೆ ಹೋಗ್ಬಿಟ್ಟು ನೀವು ಈ ರೀತಿಯಾಗಿ ಟೇಬಲ್ಸ್ ಗಳ ತಗೋಬಹುದು. ಸರ್, ನನಗೆ ಕೆಳಗಡೆ ಒಂದು 4 ಕಾಲಮ್ಸ್ ಗಳು ಮತ್ತೆ ಕೆಳಗಡೆ ರೋಸ್ ಗಳು ಬೇರಬೇಕಾಗಿತ್ತು, ಈ ರೀತಿಯಾಗಿ ತಗೋಬಹುದು. ನೀವು ಮೌಸ್ ಇಂದ ಇಲ್ಲಿಂದಾನೇ ಕನ್ಸಿಡರ್ ಮಾಡಿ ಹೇಳಿದ್ರೆ ನೀವು ಎಷ್ಟು ಬೇಕಾಗಿದೆಯೋ ಅಷ್ಟನ್ನ ನೀವು ಏನ್ ಮಾಡಬಹುದು, ಇಲ್ಲಿ ಸಂಪೂರ್ಣವಾಗಿ ತಗೋಬಹುದು. ಗೊತ್ತಾಗ್ತಿದ್ಯಾ? ಓಕೆ, ಮತ್ತೆ ಕೆಳಗಡೆ ಇನ್ಸರ್ಟ್ ಟೇಬಲ್ ಅಂತ ಬರ್ತಾ ಇದೆ. ನೀವು ಇದರಲ್ಲಿ ಇರುವಂತಹ ಟೇಬಲ್ಸ್ ಗಳ ತಗೊಳ್ಳೋದಲ್ಲದೇನೆ ನೀವೇನ್ ಮಾಡಬಹುದು, ಇನ್ಸರ್ಟ್ ಟೇಬಲ್ ಮೇಲೆ ಕ್ಲಿಕ್ ಮಾಡಿದಾಗ ಏನ್ ಕೆಲಸ ಮಾಡ್ತದಪ್ಪ ಅಂದ್ರೆ ಇಲ್ಲಿ ನಂಬರ್ಸ್ ಆಫ್ ಕಾಲಮ್ ಮತ್ತೆ ನಂಬರ್ಸ್ ಆಫ್ ರೋ ಅಂತ ಬರುತ್ತೆ. ಈಗ 2 ರೋ ಬೇಕಾಗಿದೆ, 5 ಕಾಲಮ್ಸ್ ಗಳ ಬೇಕಾಗಿದೆ ನನಗಂದ್ರೆ ನೀವೇನ್ ಮಾಡ್ಬೇಕು, ಇದನ್ನ ಓಕೆ ಅಂತ ಕ್ಲಿಕ್ ಮಾಡ್ಕೊರಿ. ಓಕೆನಾ, ಓಕೆ ಅಂತ ಕ್ಲಿಕ್ ಮಾಡ್ತಿದ್ದಾನೆ. ಏನಾಯ್ತು, 1 2 3 4 5 ಕಾಲಮ್ಸ್ ಗಳು ಬಂದಿದೆ. ಇದರಲ್ಲಿ 2 ರೋಗಳನ್ನ ನಾವು ಆಟೋಮೆಟಿಕ್ ಆಗಿ ತಗೊಂಡಿದ್ದೀವಿ. ಗೊತ್ತಾಗ್ತಿದೆ? ಏನ್ ಮಾಡಿದ್ದೀವಿ, 1 2 3 4 5 ಕಾಲಮ್ಸ್ ಗಳನ್ನ ತಗೊಂಡು ಇದರಲ್ಲಿ 2 ರೋಗಳನ್ನ ತಗೊಳ್ಳಿಕ್ ನಮ್ಗೆ ಇಲ್ಲಿ ಉಪಯೋಗಕ್ಕೆ ತಗೊಳಕತ್ತೀವಿ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಇಲ್ಲಿ ಇನ್ಸರ್ಟ್ ಒಳಗಡೆ ಟೇಬಲ್ಸ್ ಒಳಗೆ ಹೋದಾಗ ಇಲ್ಲಿಂದ ಇನ್ಸರ್ಟ್ ಟೇಬಲ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಈ ರೀತಿಯಾಗಿ ಟೇಬಲ್ಸ್ ಗಳನ್ನ ತಗೋಬಹುದು. ಡಿಲೀಟ್ ಮಾಡ್ತೀರಾ, ಹೆಂಗ್ ಡಿಲೀಟ್ ಮಾಡ್ಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಬ್ಯಾಕ್ ಪೇಸ್ ಒತ್ತಿದ್ರು ಕೂಡ ಸಂಪೂರ್ಣವಾಗಿ ಡಿಲೀಟ್ ಆಗ್ಬಿಡ್ತದೆ. ಓಕೆ, ಈ ರೀತಿಯಾಗಿ ನಾವು ಡಿಲೀಟ್ ಅನ್ನ ಸಂಪೂರ್ಣವಾಗಿ ಮಾಡ್ಕೊಂಡಾಗ ಮತ್ತೆ ಇನ್ನೊಂದು ಕಾಣಿಸ್ತಾ ಇರತ್ತೆ. ಮತ್ತೇನಿದೆಯಪ್ಪ, ಇನ್ಸರ್ಟ್ ಒಳಗ ಟೇಬಲ್ಸ್ ಮೇಲೆ ಹೋದಾಗ ಇವು ಮ್ಯಾನ್ಯಲ್ ಆಗಿ ನಿಮ್ಗೆ ಎಷ್ಟು ಬೇಕಷ್ಟು ಟೇಬಲ್ಸ್ ತಗೊಳ್ಳೋದು ಗೊತ್ತಾಯ್ತು, ಹೌದಿಲ್ಲ? ನೆಕ್ಸ್ಟ್ ಕೆಳಗಡೆ ಇನ್ಸರ್ಟ್ ಟೇಬಲ್ ಒಳಗೆ ನಾವು ಕಲಿಬೇಕಾಗಿರುವಂತದ್ದು ಏನ್ ಗೊತ್ತಾಯ್ತು, ಇದ್ರೊಳಗ ಎಷ್ಟು ಕಾಲಮ್ ಬೇಕಾಗ್ಯಾವ, ಎಷ್ಟು ರೋ ಬೇಕಾಗ್ಯಾವ ಇಲ್ಲಿ ಟೈಪ್ ಮಾಡ್ಕೊಂಡು ಹಾಕೋಬಹುದು. ನೀವು ಗೊತ್ತಾಗ್ತದ? ಅಂದ್ರೆ ನಿಮಗೆ ಮನಸ್ಸಿಗೆ ಬಂದಟ್ಟು ಹಾಕೋಬಹುದು. ನೀವು ಕೆಲಸ ಮಾಡತ್ತೀರ ಅಂದ್ರೆ ಎಣಿಸ್ಕೋಬೇಕು ಎಂತ ಕೆಲಸ ಅದ, ಏನ್ ಮಾಡಕತ್ತೀರ ಅದನ್ನ ಸಂಪೂರ್ಣವಾಗಿ ನೋಡ್ಕೊಂಡು ಟೇಬಲ್ ಅನ್ನ ಹಾಕೋಬೇಕು. ಸರ್, ಇಲ್ಲಿಂದ ಫಿಕ್ಸ್ಡ್ ಕಾಲಮ್ ವಿಡ್ತ್ ಅಂತ ಬರ್ತಾ ಇದೆ. ಅಂದ್ರೆ ಫಿಕ್ಸ್ಡ್ ಕಾಲಮ್ ವಿಡ್ತ್ ಅಂದ್ರೆ ಏನ್ ಬರಾಕತ್ತೈತಪ್ಪ ಅಂದ್ರೆ ನಾವ್ ಏನ್ ಮಾಡ್ಬೇಕು, ಇಲ್ಲಿಂದ ನೀವೇನ್ ಟೇಬಲ್ಸ್ ಅನ್ನ ತಗೋತಾ ಇರ್ತೀರ ಅದು ಆಟೋಮೆಟಿಕ್ ಆಗಿ ಬಂದಿರುತ್ತೆ. ಯಾವ ರೀತಿಯಾಗಿ ಆಟೋಮೆಟಿಕ್ ಆಗಿ ಬಂದಿರುತ್ತಪ್ಪ ಅಂದ್ರೆ ನಾನೇನ್ ಮಾಡ್ತೀನಿ, ಸಪೋಸ್ ಇದನ್ನ ಆಟೋಮೆಟಿಕ್ ಆಗಿ ಅಂದ್ರೆ ಈ ಒಂದು ಸೈಜ್ ಇದೆಯಲ್ಲ, ಇಲ್ಲಿಂದ ಮೇಲ್ಗಡೆಯಿಂದ ಒಂದು ರೂರಲ್ ಕಾಣಿಸ್ತಾ ಇದೆಯಲ್ಲ, ಈ ಒಂದು ರೂರಲ್ ಒಳಗಡೆ ಇರುವಂತ ಜಾಗದ ಒಳಗಡೆ ಆಟೋಮೆಟಿಕ್ ಆಗಿ ಫಿಕ್ಸ್ಡ್ ಆಗಿ ಬಂದ್ಬಿಡ್ತದೆ ನಮಗೆ ಸೈಜ್ ಅನ್ನೋದು ಕೂಡ ನಾವು ನೋಡಬಹುದು. ಸಪೋಸ್ ನಾನೇನ್ ಮಾಡ್ತೀನಿ, ಒಂದು ನಂಬರ್ಸ್ ಆಫ್ ರೋನು ಕೂಡ 5 ಕೊಡ್ತೀನಿ, ಕಾಲಮ್ಸ್ ಏನ್ ಕೊಡ್ತೀನಿ 10 ಕಾಲಮ್ಸ್ 5 ರೋಗಳನ್ನ ಕೊಡ್ತೀನಿ. ಓಕೆ ಮಾಡಿದಾಗ ನೋಡ್ರಿ ಇಲ್ಲೊಂದು ವೈಟ್ ಲೈನ್ ಅಂದ್ರೆ ರೋ ಅಂದ್ರೆ ಈ ಒಂದು ಎಂಟೈರ್ ಪೇಜ್ ಒಳಗಡೆ ಇರುವಂತ ಒಂದು ಮಾರ್ಜಿನ್ಸ್ ಇರುತ್ತೆ. ಈ ಒಂದು ಮಾರ್ಜಿನ್ಸ್ ಇಂದ ಈ ಒಂದು ಮಾರ್ಜಿನ್ಸ್ ಒಳಗಡೆ ಒಂದು ಟೇಬಲ್ಸ್ ಗಳು ಕೂಡ ನೋಡಬಹುದು. ಎಲ್ಲವನ್ನು ಕೂಡ ಒಟ್ಟಿಗೆ ಅಂದ್ರೆ ಎಲ್ಲಾ ಸೈಜು ಕೂಡ ಕರೆಕ್ಟ್ ಆಗಿ ಬರ್ತಾ ಇದೆ. ಯಾವ ಒಂದು ಟೇಬಲ್ ಸೈಜು ಮತ್ತೆ ಹೆಚ್ಚ ಕಡಿಮೆ ಕೂಡ ಇಲ್ಲ, ಕರೆಕ್ಟ್ ಆಗಿ ನಮ್ಗೆ ಏನಾಗ್ತಾ ಇದೆ, ಫಿಟ್ ಆಗಿ ಆಟೋಮೆಟಿಕ್ ಆಗಿ ಜನರೇಟ್ ಆಗ್ತಾ ಇದೆ. ನಾವು ಅದಕ್ಕೆ ಯಾವುದೇ ರೀತಿಯಿಂದ ಇದು ಇಷ್ಟಿರಬೇಕು ಅದು ಇಷ್ಟಿರಬೇಕು ಅಂತ ನಾವು ಸಂಪೂರ್ಣವಾಗಿ ಅದಕ್ಕೆ ಮಾಡ್ತಾ ಇಲ್ಲ. ಗೊತ್ತಾಗ್ತಿದ್ಯಾ? ಮತ್ತೆ ನಾನು ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ಸಂಪೂರ್ಣವಾಗಿ ಡಿಲೀಟ್ ಮಾಡ್ಕೋತೇನೆ. ಮತ್ತೆ ಇನ್ನೊಂದು ಏನು ಆಪ್ಷನ್ಸ್ ಅದಪ್ಪ, ಇನ್ಸರ್ಟ್ ಒಳಗೆ ಹೋಗ್ಬೇಕು, ಟೇಬಲ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿಂದ ಇನ್ಸರ್ಟ್ ಟೇಬಲ್ ಮೇಲೆ ಮತ್ತೆ ಕ್ಲಿಕ್ ಮಾಡಿದಾಗ ಇಲ್ಲಿಂದ ಆಟೋ ಫಿಟ್ ಟು
ಕಾಂಟೆಂಟ್ಸ್ ಅಂತ ಇದೆ. ಇದೇನ್ ಕೆಲಸ ಮಾಡ್ತದ, ನಾನೇನ್ ಮಾಡ್ತೀನಿ ಓಕೆ ಮಾಡ್ಕೋತೀನಿ. ನೋಡ್ರಿ ಸಾಣದೆ ಬಂದ್ಬಿಟ್ಟದ. ಇದು ಏನ್ ಕೆಲಸ ಮಾಡ್ತದಪ್ಪ ಅಂದ್ರೆ ನೀವು ಏನ್ ಟೈಪ್ ಮಾಡ್ತಿರಲ್ಲ ಆಟೋಮೆಟಿಕ್ ಆಗಿ ನೀವು ಟೈಪ್ ಮಾಡುವಂತ ಅಕ್ಷರಗಳಿಗೆ ಆಟೋಮೆಟಿಕ್ ಆಗಿ ಫಿಟ್ ಆಗ್ಬಿಡ್ತದ. ನಾನು ಜಿಯೋ ಗುರು 9x ಅಂತ ನಾನು ಟೈಪ್ ಮಾಡ್ತೀನಿ. ಓಕೆ, ಗುರು 9x ಅಂತ ನಾನು ಸಂಪೂರ್ಣವಾಗಿ ಟೈಪ್ ಮಾಡ್ಕೋತೀನಿ, ಆಟೋಮೆಟಿಕ್ ಆಗಿ ಬರುತ್ತೆ. ಟ್ಯಾಬ್ ಅಂತ ಫ್ರೆಶ್ ಮಾಡ್ಕೋತೀನಿ, COMPUTER ಕಂಪ್ಯೂಟರ್ ಅಂತ ಟೈಪ್ ಮಾಡ್ತೀನಿ. ಮುಂದೆ ಟ್ಯಾಬ್ ಫ್ರೆಶ್ ಮಾಡ್ತೀನಿ ಅಂದ್ರೆ ಇನ್ನೊಂದು ಕಾಲಮಿಗೆ ಹೋಗ್ತದ. ಟ್ಯಾಬ್ ಫ್ರೆಶ್ ಮಾಡಿದ್ರೆ ಓಕೆ, EDUCATION ಎಜುಕೇಶನ್ ಅಂತ ಟೈಪ್ ಮಾಡ್ತೀನಿ. ಮತ್ತೆ ಇದರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಕಂಪ್ಯೂಟರ್ ಎಜುಕೇಶನ್ CLA ಕ್ಲಾಸ್ ಅಂತ ಟೈಪ್ ಮಾಡ್ತೀನಿ. ಆಟೋಮೆಟಿಕ್ ಆಗಿ ಏನಾಗುತ್ತೆ, ಆ ಒಂದು ಕಾಲಮ್ಸ್ ಗಳು ಏನಾಗ್ತಾವ, ನಮ್ಮ ಒಂದು ಅಕ್ಷರಿಗೆ ತಕ್ಕಂತೆ ಏನಾಗ್ತದೆ ಅದರ ಒಂದು ವಿನ್ಯಾಸ ಮತ್ತೆ ಅದರ ಒಂದು ಸೈಜ್ ಆಟೋಮೆಟಿಕ್ ಆಗಿ ಬದಲಾವಣೆ ಆಗ್ತಾ ಇರುತ್ತೆ. ಗೊತ್ತಾಗ್ತಿದೆ. SL ನಂಬರ್ ಅಷ್ಟೇ ಬರಿಬೇಕಾಗಿದೆ ಅಂದ್ರೆ ಅಷ್ಟೇ ತಗೋಬಹುದು, ಅಷ್ಟೇ ಬಂದ್ಬಿಡ್ತದೆ. ಗೊತ್ತಾಗ್ತಿದೆ. SL ನಂಬರ್ ತಗೋತೀನಿ, ಅದಕ್ಕೆ ಎಷ್ಟು ಒಂದು ಕಾಲಮಿನ ಒಂದು ಸೈಜ್ ಬೇಕಾಗಿದೆಯೋ ಅದಷ್ಟೇ ಮಾತ್ರ ಏನಾಗುತ್ತೆ, ಒಂದು ನಮ್ಮ ಒಂದು ಕಂಟೆಂಟ್ಸ್ ಅಂದ್ರೆ ಅಕ್ಷರಗಳಲ್ಲೇ ಆಟೋಮೆಟಿಕ್ ಆಗಿ ಫಿಟ್ ಆಗ್ತಾ ಹೋಗ್ತಾ ಇರುತ್ತೆ. ಈ ರೀತಿಯಾಗಿ ನಿಮ್ಗೆ ಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡ್ಬೇಕು, ಇನ್ಸರ್ಟ್ ಒಳಗೆ ಹೋಗಿ ನೀವೇನ್ ಮಾಡ್ಬೇಕಾಗ್ತದ, ಇಲ್ಲಿಂದ ಇನ್ಸರ್ಟ್ ಟೇಬಲ್ ಮೇಲೆ ಹೋಗಿ ನೀವೇನ್ ಮಾಡ್ಬೇಕು, ಆಟೋ ಫಿಟ್ ಕಂಟೆಂಟ್ಸ್ ಅಂತ ಇಟ್ಕೊಂಡು ಕೆಲಸ ಮಾಡಿದ್ರೆ ಪೇಜ್ ಸಾಣದೆ ಬರ್ತದ. ನಿಮ್ಮ ಒಳಗಡೆ ಬರುವಂತ ಅಕ್ಷರಗಳ ಸೈಜ್ ಏನಿರುತ್ತೆ ಆ ಒಂದು ಸೈಜಿನ ಪ್ರಕಾರ ಇಲ್ಲಿ ನಮ್ಗೆ ಟೇಬಲ್ಸ್ ಅಲ್ಲಿ ಸಂಪೂರ್ಣವಾಗಿ ತಯಾರಾಗ್ತಾ ಹೋಗ್ತಾ ಇರುತ್ತೆ. ಗೊತ್ತಾಗುತ್ತೆ. ನೆಕ್ಸ್ಟ್ ಆಟೋ ಫಿಟ್ ಟು ವಿಂಡೋಸ್ ಅಂತ ಬರ್ತಾ ಇರತ್ತೆ. ಆಗ್ಲೇ ಹೇಳಿದ್ನಲ್ಲ, ಸಂಪೂರ್ಣವಾಗಿ ಈ ಒಂದು ವಿಂಡೋಸ್ ಏನಿರುತ್ತಲ್ಲ ಆಟೋಮೆಟಿಕ್ ಆಗಿ ಇದು ಫಿಕ್ಸ್ಡ್ ಕಾಲಮ್ ವಿಡ್ತ್ ಹೈಟ್ ಕೂಡ ನಮ್ಗೆ ಸೇಮ್ ಬರ್ತಾ ಇರತ್ತೆ. ಇದನ್ನು ಕೂಡ ನಮ್ಗೆ ಏನಾಗ್ತದೆ, ಸೇಮ್ ಆಗಿ ನಮ್ಗೆ ಇಲ್ಲಿ ಕಾಣಿಸ್ಲಿಕ್ಕೆ ಶುರು ಆಗ್ತದೆ. ಇದನ್ನ ಡಿಲೀಟ್ ಮಾಡ್ಕೋತೀನಿ ಅಂದ್ರೆ ಗೊತ್ತಾಗ್ತದೆ ನಿಮಗೆ. ಡಿಲೀಟ್ ಮಾಡಲಿಲ್ಲ ಅಂದ್ರೆ ಒಂದರೊಳಗೆ ಮಿಕ್ಸ್ ಆದ್ರೆ ಏನ್ ಗೊತ್ತಾಗ್ಬೇಕು, ಹೌದಿಲ್ಲ ರೀ. ಇನ್ಸರ್ಟ್ ಒಳಗೆ ಹೋಗ್ತೀನಿ, ಟೇಬಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡ್ರಾ ಟೇಬಲ್ ಮೇಲೆ, ಡ್ರಾ ಟೇಬಲ್ ಅಲ್ಲ, ಇನ್ಸರ್ಟ್, ಇಲ್ಲಿಂದ ಇನ್ಸರ್ಟ್ ಟೇಬಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಇಲ್ಲಿಂದ ಆಟೋ ಫಿಟ್ ಅಂತ ತಗೊಂಡು ನಾನು ಏನ್ ಮಾಡ್ತೀನಿ, ಓಕೆ ಕ್ಲಿಕ್ ಮಾಡ್ತಿದ್ದಾನೆ. ಆಟೋಮೆಟಿಕ್ ಆಗಿ ನಮ್ಮ ಮಾರ್ಜಿನ್ ಏನಿತ್ತು ಅದೇ ರೀತಿಯಾಗಿ ಬಂದಿರುತ್ತೆ. ಪೇಜ್ಗಳ ಒಂದು ಸೈಜ್ ಕೂಡ ಮೇಲ್ಗಡೆ ಎಷ್ಟು ಸೈಜ್ ಇದೆ ಕೆಳಗಡೆ ಅಷ್ಟೇ ಸೈಜ್ ಒಳಗೆ ಕೂಡ ನಮ್ಗೆ ಏನಾಗಿರ್ತದೆ, ಇಲ್ಲಿ ಪೇಜ್ ಸಂಪೂರ್ಣವಾಗಿ ತಯಾರಾಗಿ ಬಂದಿರ್ತದೆ. ತಿಳಿಯಕಂತ ಹೇಳೋದು ಸಂಪೂರ್ಣವಾಗಿ ಯಾವ ರೀತಿಯಾಗಿ ತಗೋಬೇಕಂತೇಳಿ ಓಕೆ ಸಂಪೂರ್ಣವಾಗಿ ಗೊತ್ತಾಗಿದೆ ಅನ್ಕೋತಾ ಅದನ್ನ. ಮತ್ತೆ ಇದರ ಮೇಲೆ ನಾನು ಕ್ಲಿಕ್ ಮಾಡ್ಕೊಂಡು ಬ್ಯಾಕ್ ಪೇಸ್ ಮಾಡ್ತೀನಿ, ಸಂಪೂರ್ಣವಾಗಿ ಹೋಗ್ಬಿಡ್ತದೆ, ಡಿಲೀಟ್ ಆಯ್ತು. ಹೆಂಗ್ ಹಾಕ್ಬೇಕು ಹೆಂಗ್ ತಗೋಬೇಕು ಅನ್ನೋದು ಗೊತ್ತೈತಿಲ್ಲ. ಇಲ್ಲಿ ಇನ್ಸರ್ಟ್ ಒಳಗೆ ಹೋಗಿ ಟೇಬಲ್ಸ್ ಮೇಲೆ ಹೋದಾಗ ಇಲ್ಲಿಂದ ಟೇಬಲ್ಸ್ ಒಂದು ಇನ್ಸರ್ಟ್ ಟೇಬಲ್ ಮೇಲೆ ಹೋಗಿ ಏನೆಲ್ಲ ಕೆಲಸ ಮಾಡಬಹುದು ಅನ್ನೋದನ್ನ ಸಂಪೂರ್ಣವಾಗಿ ಗೊತ್ತಾಯ್ತು. ಈಗ ಡ್ರಾ ಟೇಬಲ್ ಅಂತ ಬರ್ತಾ ಇದೆ. ಡ್ರಾ ಟೇಬಲ್ ಅಂದ ಮನಸ್ಸಿಗೆ ಬಂದಾಗ ಡ್ರಾ ಮಾಡ್ರಿ ಅಂತ ಹೇಳಕತ್ತಾರ ಅವರು. ನಿಮಗೆ ಹೆಂಗ ಬೇಕಾ ಹಂಗ ಡ್ರಾ ಮಾಡ್ಕೋರಿ ಈ ಟೇಬಲ್ ಅಂತ ಹೇಳ್ತಾರ ಅವರು. ಹೆಂಗ ಡ್ರಾ ಮಾಡೋದು ಸರ್ ಅಂದ್ರೆ ನೀವು ಡ್ರಾ ಟೇಬಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನೇನ್ ಮಾಡ್ತೀನಿ, ಇಲ್ಲಿಂದ ಒಂದು ಬಾಕ್ಸ್ ರೆಡಿ ಮಾಡ್ಕೋತೀನಿ. ಈ ರೀತಿಯಾಗಿ ಟೇಬಲ್ ಬತ್ತಾ. ಇದರ ಒಳಗೆ ಏನ್ ಮಾಡ್ಬೇಕು, ನಾನು ಒಂದು ಯಾವ್ದೋ ಒಂದು ಸಪೋಸ್ ನಿಮಗೆ ಕಂಟ್ರೋಲ್ ಜಾಟ್ ನಾನೇನ್ ಮಾಡ್ತೀನಿ, ಸಪೋಸ್ ಅದು ಇಂಜಿನಿಯರ್ಗಳು ಆರ್ಕಿಟೆಕ್ಚರ್ ಮಾಡ್ತಾರೆ ಇಲ್ಲ ಹಂಗೆ ಮಾಡಿ ತೋರಿಸ್ತೀನಿ ನೋಡ್ರಿ ಮನಿ ಜಾಗ. ಓಕೆ, ಡ್ರಾ ಟೇಬಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಯಾವುದು ಡ್ರಾ ಟೇಬಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಟೇಬಲ್ ಮೇಲೆ ಡ್ರಾ ಟೇಬಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ಈ ರೀತಿಯಾಗಿ ಒಂದು ಜಾಗವನ್ನ ನಾನೇನ್ ಮಾಡ್ತೀನಿ, ಸಂಪೂರ್ಣವಾಗಿ ಡ್ರಾಗ್ ಮಾಡ್ತೀನಿ. ಇದರ ಒಳಗೆ ನಾನೇನ್ ಮಾಡ್ಕೋತೀನಿ, ಒಂದು ಆರ್ಕಿಟೆಕ್ಚರ್ ಡಿಸೈನ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಸುಮ್ಮನೆ ಯಾವ್ದೋ ಒಂದು ಡಿಸೈನ್ ಮಾಡಲ್ಲ, ಒಂದು ಆರ್ಕಿಟೆಕ್ಚರ್ ಟೇಬಲ್ಸ್ ಗಳನ್ನು ಕೂಡ ಹಾಕ್ಬೋದು. ಹೆಂಗ್ ಹಾಕೋ ಟೇಬಲ್ಸ್ ಗಳು ನೋಡ್ರಿ. ಇಲ್ಲಿಂದ ನನಗೆ ಒಂದು ಕಾಲಮ್ ಬೇಕ್ರಿ ಸರ್, ಹಾಕೋರಿ. ಇಲ್ಲಿಂದ ಒಂದು ಕಾಲಮ್ ಖಾಲಿನೇ ಬೇಕಾ, ಇಲ್ಲಿಂದ ಒಂದು ಬೇಕಾಗಿದ್ರಿ ತಗೋರಿ. ಒಂದಾಯ್ತು ಎರಡಾಯ್ತು, ಇದ್ರೊಳಗೆ ಒಂದು 4 ಕಾಲಮ್ ಬೇಕ್ರಿ ಸರ್, ಇಷ್ಟೇ ತಗೋರಿ. ನೋಡ್ರಿ ನಿಮ್ಗೆ ಎಷ್ಟು ಬೇಕು ಮನಸ್ಸಿಗೆ ಬಂದಂಗೆ ತಯಾರು ಮಾಡ್ಕೋಬಹುದು ನೀವು. ಗೊತ್ತಾಗ್ತದ. ಇದು ಸ್ವಲ್ಪ ದೊಡ್ಡದಾಯ್ತು, ಇದು ಸ್ವಲ್ಪ ದೊಡ್ಡದಾಯ್ತು. ಇದರಲ್ಲಿ 4 ಕಾಲಮ್ಗಳನ್ನ ತಗೊಂಡಿದ್ದೀವಿ. ಮತ್ತೆ ಇದ್ರಾಗ ಸಣ್ಣ ಬಹಳಷ್ಟು ಬರ್ಬೇಕ್ರಿ ಸರ್, ಹಾಕೋರಿ ನಿಮ್ಮ ಮನಸ್ಸಿಗೆ ಬಂದಂಗೆ ಹಾಕೋರಿ. ನೋಡಿ ನಾನು ಎಲ್ಲೇ ಒಂದ್ ಕಡೆ ಕ್ಲಿಕ್ ಮಾಡ್ತಾ ಇದ್ದೀನಿ, ಆಟೋಮೆಟಿಕ್ ಆಗಿ ಮೇಲ್ಗಡೆ ಏನ್ ಸೈಜ್ ಇದೆ ಬಾಕ್ಸ್ ಏನೇ ಕೆಳಗಡೆನೂ ಕೂಡ ಅದೇ ಸೈಜ್ ಒಳಗಡೆ ಆಟೋಮೆಟಿಕ್ ಆಗಿ ಬರ್ತಾ ಇರತ್ತೆ. ನೋಡಿ ಈ ಸಿ ಸ್ಪೇಸ್ ಇಲ್ದಿಂದ ಆ ಒಂದು ಲೈನ್ ಇಂದ ಈ ಒಂದು ಲೈನಿಗೆ ಜಕ್ಕೋಬೇಕು. ಈ ಒಂದು ಲೈನಿಗೆ ಟಚ್ ಮಾಡಿ ಇಲ್ಲಿಂದ ಹಿಂಗ್ ಒಂದು ಲೈನ್ ಜಗ್ಗಿ ಬಿಟ್ಟು ಬಿಡಬೇಕು. ಆಟೋಮೆಟಿಕ್ ಆಗಿ ಏನಾಗ್ತಿರ್ತಾವ ನಮ್ಗೆ ಇಲ್ಲಿ ಕಾಲಮ್ಸ್ ಗಳು ತಯಾರಾಗಿ ಬರ್ತಿರ್ತಾವ. ನೋಡಿ ಇದ್ರೊಳಗೆ ಈ ರೀತಿಯಾಗಿ ಬಾಕ್ಸ್ ಮಾಡ್ಕೊಂಡೆ. ಇದ್ರೊಳಗೆ ಸರ್ ಇನ್ನೊಂದು ಲೈನ್ ಬೇಕ್ರಿ, ಹಾಕೋರಿ. ಅಲ್ಲ ಈ ರೀತಿಯಾಗಿ ಲೈನ್ಸ್ ಗಳನ್ನ ಹಾಕೋಬಹುದು. ಇದರಿಂದ ಕಂಪ್ಲೀಟ್ ಆಗಿ ಇನ್ನೊಂದು ಲೈನ್ ಬೇಕ್ರಿ ಸರ್, ಹಾಕೋರಿ. ಇದ್ರೊಳಗೆ ಲೈನ್ ಅನ್ನು ತಗೋರಿ. ಕರೆಕ್ಟ್ ಆಗಿ ಈ ರೀತಿಯಾಗಿ ಲೈನ್ಸ್ ಬರ್ತಾ ಇರತ್ತೆ. ಮೇಲ್ಗಡೆ ಬರಿಬಹುದು ಮತ್ತೆ ಕೆಳಗಡೆ ಬರಿಬಹುದು. ಸರ್ ಮೇಲ್ಗಡೆ ಸೀರಿಯಲ್ ನಂಬರ್ ಇದೆ, ಒಳಗಡೆ ಇರುವಂತ ಈ ಒಂದು ಲೈನ್ ನನಗೆ ಡಿಲೀಟ್ ಆಗಬೇಕು, ಇದನ್ನು ಕೂಡ ಲೈನ್ ಡಿಲೀಟ್ ಆಗಬೇಕು. ಕಂಪ್ಲೀಟ್ ಆಗಿ ಇಲ್ಲಿಂದ ಇವೆಲ್ಲವನ್ನು ಕೂಡ ಲೈನ್ಸ್ ಗಳನ್ನ ನನಗೆ ಡಿಲೀಟ್ ಮಾಡಬೇಕಾಗಿದೆ. ಅಂದ್ರೆ ನಡುವೆ ಇರುವಂತ ಈ ಲೈನ್ಸ್ ಗಳನ್ನ ಡಿಲೀಟ್ ಮಾಡ್ಕೊಂಡು ಖಾಲಿ ಮಾಡ್ಕೋಬೇಕಾಗಿದೆ. ಅದನ್ನ ಹೆಂಗ್ ಮಾಡೋದು ಸರ್, ಇದು ಹಾಕೋದು ಗೊತ್ತಾಯ್ತು ನೋಡ್ರಿ, ಮನಸ್ಸಿಗೆ ಬಂದಾಗ ಹಾಕೋದು ಗೊತ್ತಾಯ್ತು ನಿಮ್ಗೆ. ಹೌದಾ, ಈ ರೀತಿಯಾಗಿ ಕೂಡ ನಾವು ಹಾಕೋಬಹುದು. ಒಂದು ಬಿಲ್ ವೋಚರ್ಸ್ ಗಳಾಗಿರ್ಬೋದು, ಒಂದು ರೆಸಿಪ್ಟ್ ಗಳನ್ನಾಗಿರ್ಬೋದು, ಏನೋ ಒಂದು ನೀವು ರೆಡಿ ಮಾಡ್ತಾ ಇದ್ದೀರಾ ಅಂದ್ರೆ ನಿಮಗೆ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ನೀವು ಈ ಒಂದು ಪೆನ್ಸಿಲ್ ತಗೊಂಡು ನೀವೇನ್ ಮಾಡಬಹುದು, ಈ ರೀತಿಯಾಗಿ ಒಂದು ಡಿಸೈನ್ಸ್ ಗಳನ್ನ ಸಂಪೂರ್ಣವಾಗಿ ಮಾಡಬಹುದು. ಎಲ್ಲಿಂದ ಬೇಕು ಅಲ್ಲಿಂದಾನೇ ಹಾಕೊಂಡ್ಬಿಡಬಹುದು. ಗೊತ್ತಾಗ್ತದೆ. ಇದರೊಳಗೆ ಮತ್ತೆ ಲೆನ್ಸ್ ಗಳು ಬೇಕು ಅಂದ್ರೆ ನೀವೇನ್ ಮಾಡಬಹುದು, ಈ ರೀತಿಯಾಗಿ ಲೆನ್ಸ್ ಗಳನ್ನು ಕೂಡ ಹಾಕ್ಲಿಕ್ಕೆ ಅವಕಾಶ ಇರುತ್ತೆ. ಈ ರೀತಿಯಾಗಿ ಕೂಡ ನೀವಲ್ಲಿ ಸಂಪೂರ್ಣವಾಗಿ ಹಾಕಬಹುದು. ಸಪೋಸ್ ಒಂದು ಕೈ ತಪ್ಪಿ ಮುಂದ್ಗಡೆ ಹಿಂದ್ಗಡೆ ಬತ್ತು ಅಂದ್ರೆ ಕಂಟ್ರೋಲ್ Z ಒತ್ತಿ ವಾಪಸ್ ಹೋಗ್ಬಿಡ್ತದೆ. ತಿಳಿಯಕತ್ತ ಹೇಳೋದ. ಈ ರೀತಿಯಾಗಿ ನಾವೇನ್ ಮಾಡಬಹುದು ಅಂದ್ರೆ ಸಂಪೂರ್ಣವಾಗಿ ತಗೋಬಹುದು.
ಓಕೆ, ಮತ್ತೆ ನೋಡ್ತಾ ಇದೀವಿ, ಇದನ್ನ ಡಿಲೀಟ್ ಮಾಡ್ಬೇಕಂತ ಹೇಳಿದೆ ನಾನು. ಸಪೋಸ್ ಇಲ್ಲೇನ್ ಮಾಡ್ತಾ ಇದ್ದೇನೆ, ಕಂಪ್ಯೂಟರ್ ಎಜುಕೇಶನ್ ಸಪೋಸ್ ಟೈಪ್ ಮಾಡಿ ತೋರಿಸ್ತೀನಿ ನಿಮ್ಗೆ ಹೆಂಗ್ ಟೈಪ್ ಮಾಡಬೇಕು. ಇದು ಡ್ರಾ ಟೇಬಲ್ ಅಂತ ಇದೆಯಲ್ಲ, ಇದಕ್ಕೆ ಬಂದ್ ಮಾಡ್ರಿ, ಹೋಗ್ಬಿಡ್ತದೆ. ಈಗ ಏನ್ ಮಾಡ್ತೀನಿ, ಇಲ್ಲಿಂದ GURU ಗುರು 9X ಗುರು 9X COMPUTER ಕಂಪ್ಯೂಟರ್ CLASS ಕ್ಲಾಸ್ ಅಂತ ನಾನು ಟೈಪ್ ಮಾಡ್ಕೊಂಡೆ. ಬಟ್ ನನಗೆ ರಿಕ್ವೈರ್ಮೆಂಟ್ ಏನಾಗ್ಯದ ಪೂರ್ತಿ ಇಲ್ಲಿಂದ. ಓಕೆ ಸರ್, ಇದನ್ನು ಕೂಡ ಲೈನ್ ಡಿಲೀಟ್ ಆಗ್ಬೇಕು. ಇಲ್ಲಿಂದ SL ನಂಬರ್ ಅಂತ ಬರಿಬೇಕಾಗಿದೆ, ಒಳಗಡೆನೂ ಕೂಡ ನಂಬರ್ ಬಂದದ. ಇಲ್ಲಿಂದ SL ನಂಬರ್ ಅಂತಾನು ಕೂಡ ನಾನು ಬರಿಬೇಕಾಗಿದೆ. ಬಟ್ ಇನ್ನೊಂದು ಇಲ್ಲಿ ನೋಡ್ರಿ, ಸುಮ್ಮನೆ ಬಂದ್ಬಿಟ್ಟದ, ಡಿಲೀಟ್ ಮಾಡ್ಕೋಬೇಕು. ಮತ್ತೆ ಇದನ್ನು ಕೂಡ ಕಂಪ್ಲೀಟ್ ಆಗಿ ಒಂದೇ ಲೈನ್ ಒಳಗೆ ಇವು ಯಾವುದು ಕೂಡ ಒಳಗಡೆ ಇರುವಂತಹ ಲೈನ್ಸ್ ಗಳು ಕಾಣಿಸಬಾರ್ದು. ಕೆಳಗಡೆ ಲೈನ್ಸ್ ಇರಬೇಕು, ಬಟ್ ಮೇಲ್ಗಡೆ ಲೈನ್ಸ್ ಇರಬಾರ್ದು ನನಗಂತ ರಿಕ್ವೈರ್ಮೆಂಟ್ ಬಂದಾಗ ನೀವೇನ್ ಮಾಡ್ಬೇಕಪ್ಪ ಅವಾಗಂದ್ರೆ ಏನ್ ಮಾಡ್ಕೋಬೇಕು, ಇಲ್ಲಿಂದ ಡ್ರಾ ಟೇಬಲ್ ಅಂದ್ರೆ ಹಾಕೋತೀವಿ. ಅವಾಗ ಇದನ್ನ ಸಂಪೂರ್ಣವಾಗಿ ಹಿಂಗ ಸೆಲೆಕ್ಷನ್ ಮಾಡ್ಕೋಬೇಕು. ಮೌಸ್ ಇಂದ ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡ್ಬೇಕಪ್ಪ, ಸೆಲೆಕ್ಷನ್ ಮಾಡ್ಕೊಂಡೆ ಈ ಒಳಗಡೆ ಇರುವಂತ ಲೈನ್ಸ್ ಗಳ ಮಾತ್ರ ಡಿಲೀಟ್ ಆಗ್ಬೇಕು. ಮ್ಯಾಲಿನ ಲೈನ್ ಕೆಳಗಿನ ಲೈನ್ ಇರಬೇಕಾಗಿದೆ. ನನಗಂದ್ರ ಎಲ್ಲಿ ಹೋಗ್ಬೇಕು, ಲೇಔಟ್ ಒಳಗೆ ಹೋಗ್ಬೇಕು. ಎಲ್ಲಿ ಈ ಒಂದು ಲೇಔಟ್ ಒಳಗೆ ಹೋಗಿ ಏನ್ ಮಾಡ್ಬೇಕು, ಮರ್ಜ್ ಸೆಲ್ ಅಂತ ಬರುತ್ತೆ. ಇಲ್ಲಿ ಒಂದು ಡಿಸೈನ್ ಕೂಡ ಕೊಟ್ಟಿರ್ತಾರೆ. ಒಳಗಡೆ ಹಿಂಗ ಒಂದು ಬಾಕ್ಸ್ ಇರುವಂತದ್ದು ಒಳಗಡೆ ಈ ರೀತಿಯಾಗಿ ಸ್ವಚ್ಛ ಆಗಿರುವಂತದ್ದು ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಅವಾಗ ಮರ್ಜ್ ಸೆಲ್ ಮೇಲೆ ಕ್ಲಿಕ್ ಮಾಡ್ರೆ ಸಂಪೂರ್ಣವಾಗಿ ಒಂದೇ ಲೈನ್ ಒಳಗೆ ನಮಗೆ ಬಂದ್ಬಿಡ್ತದ. ಇದಕ್ಕ ನಟ್ ನಡು ಬರ್ಬೇಕು ಸರ್ ಅಕ್ಷರ ಅಂದ್ರೆ ಇಲ್ಲೇ ನಿಮ್ಗೆ ಏನ್ ಬರ್ತದ, ಅಲೈನ್ಮೆಂಟ್ ಅಂತ ಇರ್ತದ. ಸೆಂಟರ್ ಒಳಗೆ ಕ್ಲಿಕ್ ಮಾಡ್ರಿ, ನಟ್ ನಡು ಬರ್ತಾವ. ಸ್ವಲ್ಪ ಬೋಲ್ಡ್ ಆಗ್ಬೇಕಾಗ್ಯಾವ ಸರ್ ಅಕ್ಷರ ಅಂದ್ರೆ ಹೋಮ್ ಒಳಗೆ ಹೋಗಿ ಬಿ ಮೇಲೆ ಕ್ಲಿಕ್ ಮಾಡ್ರಿ, ಅಕ್ಷರ ಬೋಲ್ಡ್ ಆಗ್ತಾವ. ಇಲ್ಲ ಸರ್ ಕಲರ್ ಮಾಡ್ಬೇಕಾಗ್ಯದ್ರಿ ಅಂದ್ರೆ ಇಲ್ಲಿ ಎ ಮೇಲೆ ಕೆಳಗಡೆ ಬಂದು ನೀವು ಕಲರ್ ಮಾಡ್ಕೋರಿ, ಅಕ್ಷರಗಳು ಕಲರ್ ಕೂಡ ಆಗ್ತಾವ ಸರ್. ಮತ್ತೆ ಇಲ್ಲಿನೂ ಕೂಡ ಅದಲ್ರಿ, SL ನಂಬರ್ ಕೆಳಗಡೆ ಒಂದು ಲೈನ್ ಬಂದದ, ಅದು ಹೋಗ್ಬೇಕಾಗಿದ್ರಿ. ನನಗೆ ಇದು ಕಂಪ್ಲೀಟ್ ಒಂದೇ ಬೇಕಾಗಿದೆ ಅಂದ್ರೆ ಮತ್ತೆ ನೀವು ಇದನ್ನ ಸಂಪೂರ್ಣವಾಗಿ ಈ ರೀತಿಯಾಗಿ ಸೆಲೆಕ್ಷನ್ ಮಾಡ್ಕೊಂಡು ಎಲ್ಲಿ ಹೋಗ್ಬೇಕು, ಲೇಔಟ್ ಒಳಗೆ ಹೋಗಿ ಇಲ್ಲಿಂದ ಮರ್ಜ್ ಸೆಂಟರ್ ಅಂತ ಕಾಣಿಸ್ತಾ ಇರತ್ತೆ. ಮರ್ಜ್ ಅಂದ್ರೆ ಒಳಗಡೆ ಇರುವಂತ ಲೈನ್ಸ್ ಗಳನ್ನ ನಮ್ಗಲ್ಲಿ ಅದು ಡಿಲೀಟ್ ಮಾಡಿ ಕೊಡುತ್ತೆ. ನೋಡಿ, ಮರ್ಜ್ ಸೆಂಟರ್ ಮಾಡಿದಾಗ ಒಳಗಡೆ ಇರುವಂತ ಲೈನ್ಸ್ ನಮ್ಗೇನಾಯ್ತು, ಸಂಪೂರ್ಣವಾಗಿ ಡಿಲೀಟ್ ಆಯ್ತು ಸರ್. ಈ ಕಡೆ ಕಾಲಮ್ ಸಂಪೂರ್ಣವಾಗಿ ಇರ್ಲಿ, ನನ್ಗೆ ಇಲ್ಲಿ ಒಳಗಡೆ ಇರುವಂತ ಲೈನ್ಸ್ ಗಳು ಡಿಲೀಟ್ ಆಗ್ಬೇಕಾಗಿದೆ. ನೋಡಿ, ಹಿಂಗೂ ಕೂಡ ಇರುವಂತ ಡಿಲೀಟ್ ಮಾಡಬಹುದು. ಜೊತೆಗೆ ಈ ರೀತಿಯಾಗಿ ಇಲ್ಲಿ ಇರುವಂತ 1, 2 ಇವೆರಡು ಲೈನ್ ಡಿಲೀಟ್ ಆಗ್ಬೇಕಾಗಿದೆ ಅಂದ್ರೆ ಸೆಲೆಕ್ಷನ್ ಮಾಡ್ಕೊಂಡು ಮರ್ಜ್ ಸೆಂಟರ್ ಅಂತ ಹೇಳ್ರಿ, ಅದನ್ನು ಕೂಡ ಸಂಪೂರ್ಣವಾಗಿ ಡಿಲೀಟ್ ಆಗ್ಬಿಡ್ತದ. ತಿಳಕತನ ಹೇಳೋದ ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಒಂದು ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಒಂದು ಟೇಬಲ್ಸ್ ಗಳನ್ನ ಬಹಳ ಚಂದಾಗಿ ರೆಡಿ ಮಾಡ್ಕೋಬಹುದು. ತಿಳಕತ್ತದ. ಸಪೋಸ್ ಇಲ್ಲ ಹಾಕ್ಬೇಕಾಗ್ಯದಲ್ಲ ಸರ್, ಈಗ ವಾಪಸ್ ಮತ್ತೆ ಹಾಕ್ಬೇಕಾಗಿತ್ತು ಅಂತ ಪ್ರಸಂಗಗಳ ಬಂದಾಗ ಮರ್ಜ್ ಮಾಡೋದು ಗೊತ್ತಾಯ್ತು, ಫೈನಲ್ ಆಗಿ ಹಿಂಗ ಹಾಕೊಂಡು ಇಟ್ಕೊಂಡಿರ್ತೀವಿ. ಬಟ್ ಕೆಲಸ ಮಾಡ್ತಿರ್ತೀವಿ, ಒಬ್ಬರ ಕೈಯಾಗ ಅವ್ರು ಹೇಳ್ದಂಗ ಕೇಳಬೇಕಾಗ್ತದ. ಹುಚ್ಚಿ ಹಿಂಗ್ಯಾಕ್ ಹಾಕಿ, ಇದು ಕಂಪ್ಲೀಟ್ ಆಗ್ಬೇಕು, ಇದು ಒಳಗಡೆ ಇರುವಂತ ಡಿಲೀಟ್ ಆಗ್ಬೇಕು, ಇದು ಕಂಪ್ಲೀಟ್ ಆಗ್ಬೇಕು, ನನ್ಗೆ ಲೈನ್ ಇದು ಇಲ್ಲಿ ಇರಬಾರ್ದು ಅಂತ ಹೇಳಿಬಿಡ್ತಾರ ಅವರು. ಅವಾಗ ಹೆಂಗ್ ಮಾಡ್ಬೇಕು, ಎಲ್ಲಿ ಹೋಗ್ಬೇಕಪ್ಪ ಅಂದ್ರ ಮತ್ತೆ ಇನ್ಸರ್ಟ್ ಒಳಗೆ ಹೋಗಿ ಟೇಬಲ್ ಒಳಗೆ ಹೋಗಿ ಡ್ರಾ ಟೇಬಲ್ ಮೇಲೆ ಹೋಗ್ಬೇಕು. ಅವಾಗ ಏನ್ ಮಾಡ್ಬೇಕ್ರಿ, ಇದು ಇರ್ಬೇಕಂತ ಹೇಳಿತಾನಲ್ಲ ಒಂದು ಲೈನ್ ಅನ್ನ ಇಟ್ಕೋರಿ. ಅವ್ರು ಏನ್ ಹೇಳ್ತಾರೆ, ಇದು ಇಷ್ಟೇ, ಇವು 2 ಲೈನ್ ಖಾಲಿನೇ ಇರ್ಬೇಕಾಗ್ಯದ ನನಗಂತ ಹೇಳಿದ್ರೆ ಮತ್ತೆ ನೀವು ಏನ್ ಮಾಡ್ಬೋದು, ಇಲ್ಲಿ ಇನ್ನೊಂದು ವಿಧಾನ ಏನ್ ಇರುತ್ತಪ್ಪ ಅಂದ್ರೆ ನೀವೇನ್ ಮಾಡ್ಬೋದು, ಎರೇಜರ್ ಟೂಲ್ ಮೇಲೆ ಹೋಗಿ ಯಾವ ಲೈನ್ ಬೇಕಾಗಿಲ್ಲೋ ಅದನ್ನು ಕೂಡ ನೀವು ಈ ರೀತಿಯಾಗಿ ರಿಮೂವ್ ಮಾಡ್ಕೋಬಹುದು. ನೋಡಿ, ಬೇಕಾಗಿಲ್ಲ ರಿಮೂವ್ ಮಾಡ್ಕೋರಿ, ಸಂಪೂರ್ಣವಾಗಿ ಡಿಲೀಟ್ ಮಾಡ್ಕೋಬಹುದು. ಓಕೆ, ಸ್ವಚ್ಛ ಡಿಲೀಟ್ ಆಗ್ತಾವ. ಇದನ್ನು ಬೇಡ, ಇದನ್ನು ಇಟ್ಕೋರಿ, ಇದು ಬೇಕಾ ಇದು ಇಟ್ಕೋರಿ, ಇದು ಬೇಡ ತೆಗೆದ್ ಬಿಡ್ರಿ, ಸಂಪೂರ್ಣವಾಗಿ ಡಿಲೀಟ್ ಆಗ್ತದೆ ಸರ್. ಇವು ಕೆಳಗಡೆ 2 ಲೈನ್ ಬೇಡ್ರಿ, ಮೌಸ್ ಹಿಡಿದು ಜಗ್ರಿ, ಇದನ್ನು ಕೂಡ ಹೋಗ್ಬೇಡಿ, ಜಸ್ಟ್ ಅದ್ರ ಮೇಲೆ ಟಕ್ಕತ್ ಕ್ಲಿಕ್ ಮಾಡ್ಬೇಕು, ಡಿಲೀಟ್ ಆಗ್ಬಿಡ್ತದೆ ಸರ್. ನಡುವಿನ ಲೈನ್ ಬೇಡ್ರಿ, ತೆಗಿರಿ, ಅಲ್ಲ ನಿಮ್ಗೆ ಯಾರು ಬೇಡ ಅಂತಾರೆ, ನಿಮ್ ಕೈಯಾನ್ ಕಂಪ್ಯೂಟರ್. ಓಕೆ, ನೋಡ್ರಿ, ಈ ರೀತಿಯಾಗಿ ಕೂಡ ನಾವು ಏನ್ ಮಾಡ್ಬೋದು, ಸಂಪೂರ್ಣವಾಗಿ ಲೈನ್ಸ್ ಗಳನ್ನ ಡಿಲೀಟ್ ಕೂಡ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಅವೇ ಒಂದು ಕಾಲಮ್ಸ್ ಗಳನ್ನ ಬರೀಲಿಕ್ಕೆ ಕೂಡ ಅವಕಾಶ ಇರುತ್ತೆ ಸರ್. ಹಾಕ್ಬೇಕಾಗಿದ್ರಿ ಅಂದ್ರೆ ಡ್ರಾ ಟೇಬಲ್ ಮೇಲೆ ಹೋಗಿ ನಿಮ್ಗೆ ಎಲ್ಲಿ ಏನ್ ಹಾಕ್ಬೇಕು ಅನ್ನೋದು ಕೂಡ ನೀವು ಸಂಪೂರ್ಣವಾಗಿ ಹಾಕ್ಲಿಕ್ಕೆ ಅವಕಾಶ ಇದ್ದಿರ್ತದೆ. ಗೊತ್ತಾಗ್ತಿದ್ಯಾ? ಈ ರೀತಿಯಾಗಿರುವಂತಹ ಒಂದು ಟೇಬಲ್ಸ್ ಗಳನ್ನ ಹಾಕ್ಬೋದು, ಅವುಗಳನ್ನ ಡಿಲೀಟ್ ಕೂಡ ಮಾಡುವಂತದ್ದು ಗೊತ್ತಾಯ್ತು. ಓಕೆ, ಯಾವ ರೀತಿಯಾಗಿ ಡಿಲೀಟ್ ಮಾಡ್ಬೋದು, ಯಾವ ರೀತಿಯಾಗಿ ಹಾಕ್ಬೋದು, ಯಾವ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಅನ್ನೋದು ಗೊತ್ತಾಯ್ತು. ಈಗ ಸಪೋಸ್ ನಾನು ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ತೆಗೆದು ಬಿಡ್ತೀನಿ ಸರ್. ಇದಕ್ಕೆ ಇನ್ನೂ ಸ್ವಲ್ಪ ನಟ್ ನಡು ಸರಸ್ಬೇಕಾಗಿದ್ರೆ ಈ ಕಡೆ ಸ್ವಲ್ಪ ಜಾಗ ಕಡಿಮೆ ಇದೆ, ಈ ಕಡೆ ನನಗೆ ಏನಾಗಬೇಕಾಗಿದೆ, ಇದನ್ನ ಸಂಪೂರ್ಣವಾಗಿ ಸರಸ್ಕೋಬೇಕಾಗಿದೆ. ಹೆಂಗ್ ಮಾಡಬೇಕು, ಅವಾಗ ಇದರ ಮೇಲೆ ಹೋಗಿ ನೋಡಿ, 2 ಕಡೆ ಬಾಣದ ಚಿಹ್ನೆಗಳ ಬಂದಾಗ ನೀವು ಹಿಡಿದು ಹಿಂಗ ಜಗ್ಬಹುದು, ನಡು ಬರ್ತದೆ. ಅಂದ್ರೆ ಅದಕ್ಕೆ ಆ ಒಂದು ಲೈನಿಗೆ ಸರ್ಷಾಡಕ್ಕೂ ಅವಕಾಶ ಇರ್ತದೆ. ಎಲ್ಲಿ ಬೇಕು ಅಲ್ಲಿ ಸರಸ್ಕೋತ ಹೋಗ್ಬೋದು ಸರ್. ಇದಕ್ಕೆ ಸ್ವಲ್ಪ ಹತ್ತಿರ ಮಾಡ್ಬೇಕಲ್ಲ, ಮಾಡ್ರಿ. ಇನ್ನು ಸ್ವಲ್ಪ ಇದಕ್ಕೆ ನಡು ತಗೋಬೇಕಲ್ಲ, ತಗೋರಿಲ್ಲ, ಯಾರು ಬೇಡ ಅಂದ್ರು. ಮತ್ತೆ ಇನ್ನೂ ಸ್ವಲ್ಪ ಲಾಸ್ಟ್ ಇದೆ, ಯಾಕಂದ್ರೆ ಕೆಳಗೆ ಬರ್ತದೆ ನೋಡ್ರಿ, ಇಷ್ಟೇ ಇಟ್ಕೋರಿ, ಕರೆಕ್ಟ್ ಆಗಿ ಬಂದ್ಬಿಟ್ಟಿರ್ತದೆ. ಅಷ್ಟನ್ನ ನೀವೇನ್ ಮಾಡ್ಬೋದು, ಸಂಪೂರ್ಣವಾಗಿ ತಗೋಬಹುದು. ಗೊತ್ತಾಗ್ತಿದೆ? ಈ ರೀತಿಯಾಗಿ ತಗೊಂಡಿದ್ದೀವಿ ಅಂದ್ರೆ ಇವು ಲೈನ್ಸ್ ಗಳನ್ನ ಒಳಗಡೆ ಹೋಗಿ ಈ ರೀತಿಯಾಗಿ ಸರಿಸ್ಕೋಬಹುದು. ಸರಿಸ್ಲಿಕ್ಕೂ ಕೂಡ ಅವಕಾಶ ಇದ್ದಿರತ್ತೆ. ಅಷ್ಟೇ ಬಂದವ್ರಿಗೆ ಸರ್ ಇವ್ ಸರಿಸ್ಲಿಕ್ಕೆ ಅವಕಾಶ ಇರುತ್ತೆ ಅಂತೇಳಿ ಅಲ್ಲ, ಸರಿಸ್ಬೋದು, ಈಸಿಯಾಗಿ ಇರತ್ತೆ.
ಓಕೆ, ಗೊತ್ತಾಯ್ತಾ? ಸರಿಸಬಹುದು ಮತ್ತೆ ಅಡ್ಜಸ್ಟ್ಮೆಂಟ್ ಸ್ವಲ್ಪ ಕೆಳಗಡೆ ಬೇಕು ಅಂದ್ರೆ ಈ ರೀತಿಯಾಗಿ ಕೆಳಗಡೆ ಸರಿಸ್ಕೊರಿ, ದೊಡ್ಡದು ಆಗ್ತದೆ. ಮತ್ತೆ ಮ್ಯಾಲ್ ಬೇಕು ಅಂದ್ರೆ ಈ ರೀತಿಯಾಗಿ ಕೂಡ ಸರಿಸ್ಕೊರಿ, ಈಸಿ ಆಗ್ತದೆ. ಒಳಗಿನೂ ಕೂಡ ಒಂದೊಂದೇ ಸರಿಸಬಹುದು ನೀವು. ಸರ್ ಇದು ಒಂದೇ ಬೇಕಾಗಿದೆ ನನಗೆ, ನೋಡ್ರಿ ಈಗ ಸಪೋಸ್ ನನಗೆ ಏನಾಯ್ತು, ಕಂಟ್ರೋಲ್ ಜೆಡ್ ಮಾಡ್ತೀನಿ, ಈ ಒಂದು ಲೈನ್ ಮಾತ್ರ ಮೇಲ್ಗಡೆ ಬರ್ಬೇಕು. ಅವಾಗ ಅದನ್ನಷ್ಟೇ ಸೆಲೆಕ್ಷನ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕು, ಈ ರೀತಿಯಾಗಿ ಅದನ್ನ ಸರಿಸ್ಕೋಬೇಕು ಮೇಲ್ಗಡೆ. ನೋಡಿ ಈ ರೀತಿಯಾಗಿ ಏನ್ ಮಾಡ್ತೀವಿ, ಈ ರೀತಿಯಾಗಿ ಸರಿಸ್ಕೋಬಹುದು, ಮೇಲ್ಗಡೆ ಕೆಳಗಡೆ ಕೂಡ ಸರಿತಾ ಹೋಗ್ತಾ ಇರತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಕಂಟ್ರೋಲ್ ಜೆಡ್ ಮಾಡ್ಕೋತೀನಿ, ಗೊತ್ತಾಯ್ತಾ? ಈ ರೀತಿಯಾಗಿ ನಾವೇನ್ ಮಾಡಬಹುದು, ಪೇಜ್ ಅನ್ನ ಸರಿಸಲಿಕ್ಕೆ ಯೂಸ್ ಅನ್ನ ಮಾಡ್ಕೋಬಹುದು. ಮತ್ತೆ ಇಲ್ಲಿ ಎಲ್ಲ ಬಹಳಷ್ಟು ವಿಧಾನಗಳು ಕೂಡ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ. ಎರೇಜರ್ ಅಂದ್ರೆ ಡಿಲೀಟ್ ಮಾಡ್ಕೊಂಡಿದ್ದೇವೆ, ಡ್ರಾ ಟೇಬಲ್ ಅಂದ್ರೆ ನಮಗೆ ಬೇಕಾಗಿರುವಂತ ಟೇಬಲ್ಸ್ ಗಳು ನಮ್ಮ ಮನಸ್ಸಿಗೆ ಬಂದಾಗ ನಾವು ಏನ್ ಮಾಡಬಹುದು, ಸಂಪೂರ್ಣವಾಗಿ ಹಾಕೋಬಹುದು. ಇನ್ನೊಂದೇನ್ ಕಾಣಿಸ್ತಾ ಇದೆಯಪ್ಪ ಅಂದ್ರೆ ಇಲ್ಲಿಂದ ಕಲರ್ಸ್ ಗಳು, ಅಂದ್ರೆ ಈ ಟೇಬಲ್ಸ್ ಡಿಸೈನ್ ಇದಕ್ಕೆ ಸೆಲೆಕ್ಷನ್ ಮಾಡ್ರಿ, ಸೆಲೆಕ್ಷನ್ ಮಾಡಿ ಇದರ ಮೇಲೆ ಒಂದು ಲೈನ್ ಮೇಲೆ ಕ್ಲಿಕ್ ಮಾಡ್ರಿ. ಎಂತ ಲೈನ್ ಬೇಕು ನಿಮ್ಗೆ, ಇಂಥ ಲೈನ್ ಬೇಕಾ ತಗೋರಿ, ಅದರ ಮೇಲೆ ಡ್ರಾ ಟೇಬಲ್ ಮೇಲೆ ಅಥವಾ ಇದನ್ನ ಅಪ್ಲೈ ಆಗ್ಬೇಕಲ್ಲ, ಇದನ್ನ ಬಾರ್ಡರ್ ಅಂತ ಇರ್ತೈತಿಲ್ಲ ಅಲ್ಲಿ ಆಲ್ ಬಾರ್ಡರ್ ಮೇಲೆ ಕ್ಲಿಕ್ ಮಾಡ್ಕೋರಿ. ಆಟೋಮೆಟಿಕ್ ಆಗಿ ನೀವು ಇಲ್ಲಿ ತಗೊಂಡಿರುವಂತ ಲೈನ್ ಏನಾಗ್ಬಿಡುತ್ತೆ, ನಮ್ಗೆ ಇಲ್ಲಿ ಸಂಪೂರ್ಣವಾಗಿ ಬಾರ್ಡರ್ಗೆ ಬಂದ್ಬಿಟ್ಟಿರ್ತದೆ, ಗೊತ್ತಾಗ್ತದೆ. ಈ ರೀತಿಯಾಗಿ ನಾವೇನ್ ಮಾಡಬಹುದು, ಸಂಪೂರ್ಣವಾಗಿ ತಗೋಬಹುದು. ಸರ್ ಕಲರ್ ಬೇಕಾಗಿ ಅವ್ರಿಗೆ ಸೆಲೆಕ್ಷನ್ ಮಾಡ್ರಿ, ಎಲ್ಲೇ ಇದನ್ನ ಹೋಗಿ ನೀವು ಲೈನ್ಸ್ ಗಳನ್ನ ಹೆಂಗ್ ಬೇಕಂತ ಲೈನ್ಸ್ ಗಳನ್ನ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಬಾರ್ಡರ್ ಒಳಗೆ ಹೋಗಿ ಆಲ್ ಬಾರ್ಡರ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಈ ರೀತಿಯಾಗಿ ಕನ್ವರ್ಟ್ ಆಗಿ ಬಂದ್ಬಿಡ್ತಾವ. ತಿಳಗತ್ತಂದ ಹೇಳೋದ. ಮತ್ತೆ ಇಲ್ಲಿಂದ ಮತ್ತೆ ಇದಕ್ಕೆ ಸೆಲೆಕ್ಷನ್ ಮಾಡ್ಕೋತೀನಿ. ಮತ್ತೆ ಇನ್ನೊಂದು ಏನಿರ್ತದಪ್ಪ ಅಂದ್ರೆ ಇಲ್ಲಿಂದ ಇನ್ನೊಂದು ಕೆಳಗಡೆ ನೋಡಬಹುದು, ಅದರ ಹೈಟ್ ಬಿಡ್ತು ಇಷ್ಟೇ ಇರುತ್ತೆ. ಕೆಳಗಡೆ ಅದರ ಒಂದು ಪೆನ್ ಕಲರ್ ಅಂದ್ರೆ ಒಂದು ಬಾರ್ಡರಿನ ಒಂದು ಕಲರ್ಸ್ ಗಳನ್ನು ಕೂಡ ಸೆಲೆಕ್ಷನ್ ಮಾಡ್ಕೊಂಡು ಆಲ್ ಬಾರ್ಡರ್ ಮೇಲೆ ಕ್ಲಿಕ್ ಮಾಡ್ರಿ, ವಾಪಸ್ ಕಲರ್ ಒಳಗೂ ಕೂಡ ಸಂಪೂರ್ಣವಾಗಿ ನಮ್ಗೆ ಬಂದ್ಬಿಡ್ತದ ಅನ್ನೋದು ಕೂಡ ನಾವಿಲ್ಲಿ ಸಂಪೂರ್ಣವಾಗಿ ನೋಡಬಹುದು. ಮತ್ತೆ ಸೇಡಿಂಗ್ ಅಂತ ಬರ್ತಾ ಇರತ್ತೆ, ನೀವು ಸೆಲೆಕ್ಷನ್ ಮಾಡ್ಕೊಂಡು ಸೇಡಿಂಗ್ ಅಂದ್ರೆ ಒಳಗಡೆ ಕಲರ್ ಕಾಣಿಸ್ತಾ ಇರತ್ತೆ, ನೋಡಬಹುದು. ಅಂದ್ರೆ ಒಂದು ನಾವು ಏನ್ ಮಾಡಿದೀವಲ್ಲ ಟೇಬಲ್ಸ್ ಒಳಗ ಕಲರ್ಸ್ ಗಳು ಕೂಡ ನಮಗೆ ಹಾಕ್ಲಿಕ್ಕೆ ಉಪಯೋಗಿಸ್ಕೋಬಹುದು ಅನ್ನೋದು ಕೂಡ ನಾವಿಲ್ಲಿ ಸಂಪೂರ್ಣವಾಗಿ ನೋಡಬಹುದು. ಓಕೆ, ಇವತ್ತಿನ ಈ ಒಂದು ಕ್ಲಾಸ್ ಅಲ್ಲಿ ಇಷ್ಟೆಲ್ಲ ಸಂಪೂರ್ಣವಾಗಿ ನೋಡಿದೀವಿ. ಮತ್ತೆ ನಾಳೆ ದಿನದ ಒಂದು ಕ್ಲಾಸ್ ಅಲ್ಲಿ ಕಂಟಿನ್ಯೂ ಆಗಿ ಇನ್ನೂ ಬಹಳಷ್ಟು ವಿಧಾನಗಳನ್ನ ನಾವು ಕಲಿಬೇಕಾಗಿದೆ. ಟೇಬಲ್ಸ್ ಒಳಗಡೆನೆ ನಾವು ಏನ್ ಮಾಡಬೇಕಾಗಿದೆ, ಇವೆಲ್ಲವನ್ನು ಕೂಡ ಯಾವುದು ಡ್ರಾ ಟೇಬಲ್ ಅಲ್ಲಿ ಬರುವಂತ ಇವೆಲ್ಲ ಆಪ್ಷನ್ಸ್ ಗಳನ್ನು ಕೂಡ ನಾವು ಸಂಪೂರ್ಣವಾಗಿ ನೋಡ್ಬೇಕಾಗಿರುವಂತದ್ದು. ಇವೆಲ್ಲ ಹೆಂಗ್ ಕೆಲಸ ಮಾಡ್ತಾವ, ಏನೇನ್ ಮಾಡ್ಬೇಕಾಗಿದೆ, ಇದೊಂದ್ರು ಗೊತ್ತಾಯ್ತು ನಿಮ್ಗೆ. ಎರೇಜರ್ ಗೊತ್ತಾಯ್ತು, ಮತ್ತೆ ಇವೆಲ್ಲವನ್ನು ಕೂಡ ಗೊತ್ತಾಯ್ತು, ಸೇಡಿಂಗ್ ಮತ್ತೆ ಬಾರ್ಡರ್ ಗೊತ್ತಾಯ್ತು. ಮತ್ತೆ ಇವುಗಳನ್ನ ನೋಡೋಣ. ಮತ್ತೆ ಇಲ್ಲಿಂದ ಫಸ್ಟ್ ಕಾಲಮ್, ಲಾಸ್ಟ್ ಕಾಲಮ್, ಬಾರ್ಡರ್ ಕಾಲಮ್ ಇವೆಲ್ಲವನ್ನು ಕೂಡ ಹೆಂಗ್ ಕೆಲಸ ಮಾಡ್ತಾವ ಅನ್ನೋದು ಮುಂದಿನ ಒಂದು ಕ್ಲಾಸ್ ಅಲ್ಲಿ ಸಂಪೂರ್ಣವಾಗಿ ಹೇಳ್ಕೊಡ್ಲಿಕ್ಕೆ ಬರ್ತಾ ಇದೀನಿ. ದಯವಿಟ್ಟು ಇವತ್ತಿನ ಒಂದು ಕ್ಲಾಸಿಗೆ ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದೀರಿ ಕೂಡಲೇ ನಾಳೆ ಒಂದು ಕ್ಲಾಸಿಗೆ ಜಾಯ್ನ್ ಆಗಬೇಕಾಗಿತ್ತು ಅಂದ್ರೆ ಪ್ರವೇಶ ಪಡೆದುಕೊಂಡವರಿಗೆ ಮಾತ್ರ ಅವಕಾಶ ಇರುತ್ತೆ. ದಯವಿಟ್ಟು ಇವತ್ತಿನ ಒಂದು ಕ್ಲಾಸ್ ಕೂಡ ಬಹಳಷ್ಟು ಒಂದು ಸಮಯ ಲೇಟ್ ಆಗಿ ಪ್ರಾರಂಭ ಆಗಿತ್ತು. ಅದಕ್ಕೆ ಕಾರಣ ಒಂದು ವಿದ್ಯುತ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಲೇಟ್ ಆಗಿತ್ತು. ಹಾಗಾಗಿ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಸಂಪೂರ್ಣವಾಗಿ ಒಂದು ಕ್ಲಾಸ್ ತಗೋಬೇಕಾಗಿರುವಂತಹ ಅನಿವಾರ್ಯದಿಂದ ಸಂಪೂರ್ಣವಾಗಿ ಹೇಳ್ಕೊಟ್ಟಿದ್ದೀನಿ. ಮತ್ತೆ ಇದರಲ್ಲಿ ಏನಾದರೂ ಡೌಟ್ಸ್ ಗಳಿದ್ರೆ ಕೇಳಲಿಕ್ಕೆ ಅವಕಾಶ ಇರುತ್ತೆ, ಕೇಳಬಹುದು. ಸರ್ 4 ಇದು 4ನೇ ಕ್ಲಾಸ್ ಸರ್.